ಓಂ ಶಾಂತಿ. ನಿಮಗೆ ಆಗೋ ನಿಮ್ಮನ್ನ ಯಾರು ಇಷ್ಟಪಡ್ತಾರೆ ಒಳ್ಳೆಯವರು ಅವ್ರಿಗೆ ಎಲ್ಲರೂ ಒಳ್ಳೆಯದಾಗಲಿವ್ರೆ. ಇವರೇ ಮಂತ್ರಸಿದ್ಧಿ ಹನುಮಾನ್ ಶ್ರೀರಾಮ ಮಂತ್ರಸಿದ್ಧಿಯನ್ನು ಹೇಗೆ ಮಾಡಿಕೊಂಡ? ಶ್ರೀ ರಾಮ್ 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 ಏಕಾಕ್ಷರ ಬೀಜಾಕ್ಷರ, ಬೀಜಾಕ್ಷರ ಏಕಾಕ್ಷರ ಮಂತ್ರ. ಶ್ರೀರಾಮಚಂದ್ರ ಒಂದು ನಾಮ ಏನಿದೆ, ಶ್ರೀರಾಮ್ ಅಥವಾ ಜೈರಾಮ್ ಅಥವಾ ರಾಮ್. ಈ ಏಕಾಕ್ಷರ ಮಂತ್ರವನ್ನು, ಏಕಾಕ್ಷರ ಬೀಜಾಕ್ಷರ ಈ ಮಂತ್ರವನ್ನು ಶ್ರೀ ವಾಲ್ಮೀಕಿ ಮಹರ್ಷಿಗಳು ಯಾವ ರೀತಿ ಮಾಡಿಕೊಂಡ್ರು, ಹಾಗೆ ಶ್ರೀ ಹನುಮಾನ್ ದೇವರು ಯಾವ ರೀತಿ ಮಾಡಿಕೊಂಡ್ರು, ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ ನಾನು ಲಾಸ್ಟ್ ಹೇಳಿದ್ದೆ. ಇದರಲ್ಲಿ ಲಾಸ್ಟು ಹೇಳಿದಾಗ ನಾನು ವಾಲ್ಮೀಕಿ ಮಹರ್ಷಿಗಳ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ. ವಾಲ್ಮೀಕಿ ಮಹರ್ಷಿಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ವಾಲ್ಮೀಕಿ ಮಹರ್ಷಿಗಳ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ. ಆ ಹಿಂದಿನ ಭಾಗ ನೋಡಿಲ್ಲ ಅಂದರೆ ದಯವಿಟ್ಟು ನೋಡಿ. ವಾಲ್ಮೀಕಿ ಮಹರ್ಷಿಗಳು ಯಾವ ರೀತಿ ರಾಮ ಮಂತ್ರವನ್ನು ಜಪಿಸಿ ಸಿದ್ಧಿ ಮಾಡಿಕೊಂಡು, ರಾಮಸಿದ್ಧಿ ಶ್ರೀರಾಮ ಸಿದ್ಧಿಯನ್ನು ಮಾಡಿಕೊಂಡು ಅಥವಾ ಶ್ರೀ ಸೀತಾರಾಮ ಸಿದ್ಧಿಯನ್ನು ಮಾಡಿಕೊಂಡು ರಾಮಚರಿತ್ರೆಯನ್ನು ಬರೆದರು ಯಾರು, ವಾಲ್ಮೀಕಿ ಮಹರ್ಷಿಗಳು. ಅದರ ಬಗ್ಗೆ ನಾನು ಹಿಂದಿನ ಒಂದು ಭಾಗದಲ್ಲಿ ಹೇಳಿದ್ದೀನಿ. ಇದು ಭಾಗ 2. ಇದು ಬಂದು ಭಾಗ 2. ರಾಮ್ 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 ಏಕ ಬೀಜಾಕ್ಷರ ಅಥವಾ ಏಕಾಕ್ಷರ ಮಂತ್ರ ಶ್ರೀರಾಮಚಂದ್ರ ಪ್ರಭು. ಗೊತ್ತಾಯ್ತಲ್ಲ. ಈಗ ಹನುಮಾನ್ ದೇವರು ಯಾವ ರೀತಿ ಮಾಡ್ಕೊಂಡು ನೋಡಿ. ಈಗ ನೋಡಿ, ವಾಲ್ಮೀಕಿ ಮಹರ್ಷಿಗಳ ಬಗ್ಗೆ ನಾನು ಹಿಂದೆ ಹೇಳಿದ್ದೀನಿ, ಹನುಮಾನ್ ಬಗ್ಗೆ ಇದರಲ್ಲಿ ಹೇಳ್ತೀನಿ. ವಾಲ್ಮೀಕಿ ಮಹರ್ಷಿಗಳು ಅವ್ರಿಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ತಪ್ಪುಗಳನ್ನು ಮಾಡ್ತಿದ್ರು. ಅಂದರೆ ಕಳ್ತನ ಮಾಡೋದು, ಕೊಲೆ ಮಾಡೋದು ಇದೆಲ್ಲ ಇತ್ತು. ಆದರೆ ಅನಂತರ ಅವ್ರಿಗೆ ಯಾವುದೋ ಒಂದು ಹಿಂದಿನ ಜನ್ಮದ ಸುಶ್ರುತ ಫಲ ಅಂತಾರೆ. ಸುಶ್ರುತ ಫಲ, ಸಂಸ್ಕಾರದ ಫಲ ಅಥವಾ ಫಲ ಅಂತಾರೆ. ಅದು ಅವ್ರಿಗೆ ಒಂದು ಪುಣ್ಯಶಕ್ತಿ ನಾರದ ಮಹರ್ಷಿಗಳ ರೂಪದಲ್ಲಿ ತಂದುಕೊಡ್ತು. ಅಂದರೆ ನಾರದ ಮಹರ್ಷಿಗಳು ಅವರಿಗೆ ಕಾಣಿಸ್ಕೊಂಡ್ರು. ಇವರು ಕೊಲೆ ಮಾಡೋದು, ಕಳ್ತನ ಮಾಡೋದು ಇದೆಲ್ಲ ಕಾಡಲ್ಲಿ ಬಂದು ಹೋದವರಿಗೆ ನಿಲ್ಲಿಸ್ಕೊಂಡು ಮಾಡೋರು. ಅವ್ರ ಹತ್ರ ದೋಚರು. ಆನಂತರ ನಾರದ ಮಹರ್ಷಿಗಳು ಬಂದು ಅವ್ರಿಗೊಂದು ಒಳ್ಳೆಯ ಉಪದೇಶ ಮಾಡಿ, ಅವ್ರಿಗೆ ರಾಮನಾಮವನ್ನು ಜಪ ಮಾಡಲಿಕ್ಕೆ ಉಪದೇಶ ಮಾಡಿ ಅವ್ರನ್ನ ಉದ್ಧಾರ ಮಾಡಿದ್ರು. ಆನಂತರ ವಾಲ್ಮೀಕಿ ಮಹರ್ಷಿಗಳು ರಾಮ ಮಂತ್ರವನ್ನು ಜಪಿಸಿ ಸಿದ್ಧಿ ಮಾಡಿಕೊಂಡು ಉದ್ಧಾರ ಆದರು. ರಾಮಾಯಣವನ್ನೇ ಬರೆದ್ರು. ಇವತ್ತು ಎಲ್ಲರ ಹೃದಯ ಕಮಲದಲ್ಲಿ ವಾಲ್ಮೀಕಿ ಮಹರ್ಷಿಗಳು ಆರಾಧಿಸ್ತಾ ಇದ್ದಾರೆ. ರಾಮಾಯಣ ಅಂದರೆ ವಾಲ್ಮೀಕಿ ಮಹರ್ಷಿಗಳು, ವಾಲ್ಮೀಕಿ ಮಹರ್ಷಿಗಳು ಅಂದರೆ ರಾಮಾಯಣ. ಓಕೆನಾ? ಎಲ್ಲರಿಗೂ ಗೊತ್ತು ಅಲ್ವಾ? ಅದನ್ನು ಇವತ್ತವರೆಗೂ ನಾವು ಉಳಿಸ್ಕೊಂಡು ಬಂದಿದ್ವಿ. ಅವರು ಇವತ್ತುವರೆಗೂ ಜೀವಂತವಾಗಿ ನಮ್ಮೆಲ್ಲ ಹೃದಯ ಕಮಲದಲ್ಲಿ ಶ್ರೀ ವಾಲ್ಮೀಕಿ ಮಹರ್ಷಿಗಳು ಇದ್ದಾರೆ. ಹಾಗೆ ಹನುಮಾನ್ ದೇವ್ರದ್ದು ಒಂದು ಅಷ್ಟಿರುತ್ತಲ್ವ, ಜೈ ಹನುಮಾನ್, ಶ್ರೀ ಹನುಮಾನ್ ಅಂತ ನಾವು ಕರಿತೀವಿ, ಬಜರಂಗಿ ಬಲಿ ಅಂತ. ಹನುಮಾನ್ಗೆ ನಾವು ಇವತ್ತು ಆ ರೀತಿ ಕರಿಬೇಕಂದ್ರೆ ಬಜರಂಗಿ ಬಲಿ ಹನುಮಾನ್ ಅಂತ, ಆತನಿಗೆ ಎಲ್ಲಿಂದ ಬಂತು ಅಷ್ಟು ಶಕ್ತಿ ಅಲ್ವಾ? ಸುಮ್ಮನೆ ಹುಟ್ಟಿದ ತಕ್ಷಣ ಶಕ್ತಿ ಬಂದ್ಬಿಡುತ್ತಾ? ಅನ್ನ ತಿಂದರೆ ಶಕ್ತಿ ಇರುತ್ತೆ. ಅನ್ನ ಅಥವಾ ಏನಾದರೂ ಕುಡಿದ್ರೆ, ಟಾನಿಕ್ ತಗೊಂಡ್ರೆ, ಮಾತ್ರೆ ತಗೊಂಡ್ರೆ ಶಕ್ತಿ ಇರುತ್ತೇನೋ, ಇಂಜೆಕ್ಷನ್ ತಗೊಂಡ್ರೆ ಅಲ್ವಾ? ಅದು ಎಷ್ಟು ಮಟ್ಟಿಗೆ ಇರುತ್ತೆ ಅಮ್ಮಮ್ಮ ಅಂದರೆ ಸ್ವಲ್ಪ 50 kg ಭಾರ ಎತ್ತೋದೇ ಕಷ್ಟ. ಒಂದು ಮೂಟೆ ಹೊರಕ್ಕಾಗಲ್ಲ. ಒಂದಿಬ್ಬರು ನಾವು ಹೊಡೆಯೋಕ್ಕಾಗಲ್ಲ. ಆಗುತ್ತಾ? ಆಗಲ್ಲ. ಆವಾಗಲೂ ಹೊಡೆದ್ರೆ ಯಾರಪ್ಪ? ಕರಾಟೆ ಕಲ್ತವರು, ಬಾಕ್ಸರ್ಗಳು, ಪೂಸ್ಲಿ ಕಲ್ತವರು, ಅಥವಾ ಕತ್ತಿ ವರಸೆ. ಹಳೆಯ ಕಾಲದಲ್ಲಿ ಕತ್ತಿ ವರಸೆ ಇತ್ತಲ್ಲ, ರಾಜ ಮಹಾರಾಜರುಗಳು ಕತ್ತಿ ಫೈಟ್ ಮಾಡೋರಲ್ಲ, ನಿಮ್ಗೆ ಗೊತ್ತಿದೆ ಕತ್ತಿ ಫೈಟ್ ಮಾಡೋರು. ಅವರು ಕಲ್ತಿರ್ಬೇಕು. ಇಲ್ಲ ಗನ್ ಶೂಟರ್ಸ್, ಗನ್, ರಿವಾಲ್ವರ್, ಮಿಷಿನ್ ಗನ್, ಇನ್ನು ಯಾವುದೋ ರೈಫಲ್ ಗೀಫಲ್ ಅಂತಾರಲ್ಲ ಅದು. ಅದರಲ್ಲೂ ಎಷ್ಟು ಮಟ್ಟಿಗೆ ಸಾಧ್ಯ? ಹನುಮಾನ ಅಷ್ಟು ಮಾಡೋಕ್ಕಾಗುತ್ತಾ ನಾವು? ಹನುಮಾನ ಏನು ಬೆಟ್ಟನೇ ಎತ್ತಿದ್ನಂತೆ ಅಲ್ವಾ? ಕೆಲವರೇ ಅನ್ಕೋಬೋದು ಇದೇನು ಬೆಟ್ಟ ಎತ್ತಕ್ಕಾಗುತ್ತಾ? ಏನೋ ಅಮ್ಮಮ್ಮ ಅಂದ್ರೆ ಒಂದು ಕಲ್ಲು ಬಂಡೆ ಎತ್ಬೋದು. ಹನುಮಾನ ಒಂದು ವೇಳೆ ಬಂಡೆ ಎತ್ತಿದ್ರೆ ಯಾವುದೋ ಒಂದು ದೊಡ್ಡ ಗುಂಡನ್ನು ಎತ್ತಿರ್ಬೋದು ಅಂತ ಅನ್ಕೊತಾರೆ ಕೆಲವರು ಅಲ್ವಾ? ಒಂದು ಡೌಟ್ ಇರುತ್ತೆ ಎಲ್ಲರೂ, ಹೆಂಗೆ ಸಾಧ್ಯ ಅಷ್ಟು ದೊಡ್ಡ ಬೆಟ್ಟ ಒಂದು ಶರೀರದ ಮೇಲೆ ನಿಂತ್ಕೊಳ್ಳೋಕ್ಕಾಗುತ್ತಾ? ನೀವು ಹೇಳಿ. ಈ ಶರೀರ ಇರುತ್ತವಾಗಲೇ ಹನುಮಾನ್ಗನೋ ಶಕ್ತಿ ಇದೆ. ಶರೀರ ಏನಾಗುತ್ತೆ? ಪಟಪಟ ಅಂತ ಮೂಳೆಗಳು ಮುರಿದೋಗುತ್ತೆ. ಹಂಗಾದ್ರೆ ಹನುಮಾನ ಹೆಂಗೆ ಎತ್ಬಿಟ್ಟ? ಪಟಪಟ ಅಂತ ಮೂಳೆಗಳು ಮುರಿದೋದ್ರೆ? ಅಲ್ಲ ಮೂಳೆಗಳಿರುತ್ತನ್ರಿ. ದೊಡ್ಡ ಬಂಡೆನ
ಯಾರೇ ಆಗಲಿ ಎತ್ಕೊಂಡ್ರೆ ಮೂಳೆಗಳಿರುತ್ತಾ, ಮೂಳೆಗಳು ಮುರಿದೋಗ್ತಾವಿಲ್ವ? ಎಂತೆಂಥ JCBಗಳೇ ಮುರಿದೋಗ್ತವೆ. ದೊಡ್ಡ ದೊಡ್ಡ ಲಿಫ್ಟ್ಗಳಿರ್ತವೆ ನೋಡಿದ್ರಾ? ಮನೆ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಕಟ್ಬೇಕಾದ್ರೆ ಸಿಟಿನಲ್ಲಿ ಲಿಫ್ಟ್ಗಳು ಯೂಸ್ ಮಾಡ್ತಾರೆ, ದೊಡ್ಡ ದೊಡ್ಡ ಕ್ರೇನ್ಗಳು ಅವೇ ಮುರಿದೋಗ್ತವೆ. ಕ್ರೇನ್ಗಳೇ ಬಿದ್ದು ಮುರಿದೋಗ್ತವೆ. ಹಂಗಿದ್ಮೇಲೆ ಏನು ಮೂಳೆಗಳೇನು ಹನುಮಾನ್ಗೆ ಏನು ಸ್ಟೀಲ್ ಬಾಡಿನಾ, ಉಕ್ಕಿನ ಬಾಡಿನಾ ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಎಲ್ಲರೂ ಆ ಥರ ಡೌಟ್ ಬರುತ್ತೆ. ಅದು ಹಿಂಗೆ ಕ್ರೇನ್ಗಳೇ ಮುರಿದೋಗ್ತವೆ, ಒಳ್ಳೆ ರಾಡುಗಳೇ ಮುರಿದೋಗ್ತವೆ, ಒಳ್ಳೊಳ್ಳೆ JCBಗಳೇ ಮುರಿದೋಗ್ತವೆ. ಹನುಮಾನ್ ಏನು ಕೈಗಳು ಏನು ಉಕ್ಕಿಂದ ಕೈಗಳ ಇನ್ನೂ ಒಳ್ಳೆಯದ? ಮಾಮೂಲಿ ಮನುಷ್ಯ ಅಲ್ವಾ? ಮೂಳೆ ಮಾಂಸ ಮುರಿದಾಗಲ್ವ? ಅಷ್ಟು ದೊಡ್ಡ ಬಂಡೆಗಳಿತ್ತಿದ್ರೆ ಅಂಥವನ್ನ ಅಷ್ಟು ದೊಡ್ಡ ಬೆಟ್ಟನ ಹೆಂಗೆ ತಕ್ಕ ಸಾಧ್ಯ? ಇದೆಲ್ಲ ಕೆಲವರಿಗೆ ಡೌಟ್ ಬರುತ್ತೆ ಅಲ್ವಾ? ಹೇಳ್ತೀನಿ ನೋಡ್ರಿ, ಈ ಮೂರ್ಖರಿಗೆ ಹೆಂಗಪ್ಪ ಅಂದರೆ ಶತಮೂರ್ಖರು ಇರ್ತಾರೆ ಕೆಲವರು. ನಾಗಸರ್ಪಕ್ಕೆ ರುಚಿ ನೋಡೋದು ಆಗಲಿ, ನಾಗಸರ್ಪಕ್ಕೆ ಹಾಲು ಕುಡಿಯೋದಾಗಲಿ, ಚೀಪೋದಾಗಲಿ ಗೊತ್ತಿಲ್ಲ ಅಂತ ಹೇಳೋದು. ನಾಗಸರ್ಪಕ್ಕೆ ಕಿವಿಗಳೇ ಇಲ್ಲ, ಕೇಳಿಸೋದಿಲ್ಲ ಅಂತ ಹೇಳೋದು. ನಾಗಸರ್ಪಕ್ಕೆ ಕಣ್ಣೇ ಸರಿಯಾಗಿ ಕಾಣಲ್ಲ ಅಂತ ಹೇಳೋದು. ನಾಗಸರ್ಪಕ್ಕೆ ಮೆಮೊರಿನೇ ಇಲ್ಲ, ಜ್ಞಾಪಕ ಶಕ್ತಿನೇ ಇಲ್ಲ ಅಂತ ಇನ್ನೊಂದು ಹೇಳೋದು. ಹಂಗಿದ್ಮೇಲೆ ಅದು ಎಲ್ಲಿ ಸೇಡ್ ಇಟ್ಕೊಳ್ಳುತ್ತೆ, ಎಲ್ಲಿ 12 ವರ್ಷ ದ್ವೇಷ ಇಟ್ಕೊಳ್ಳುತ್ತೆ, ಎಲ್ಲಿ 100 ವರ್ಷ ದ್ವೇಷ ಇಟ್ಕೊಳ್ಳುತ್ತೆ? ಬರೀ ಬುರುಡೆ ನಾಗಸರ್ಪಗಳೇ ಮಣಿನೇ ಇಲ್ಲ ಈ ರೀತಿ ಹೇಳೋದು. ಯಾರು? ಈ ಮೂರ್ಖರು, ಶತಮೂರ್ಖರು. ನಾನು ಹೇಳ್ತೀನಿ ರೀ, ಶತಮೂರ್ಖರು ಇವರಲ್ಲ. ಅವರು ವಿಜ್ಞಾನಿಗಳಿರಲಿ, ಇನ್ಯಾರೋ ಇರಲಿ. ಯಾಕೆಂದರೆ ಇವರು ಪೂರ್ತಿಯಾಗಿ ತಿಳ್ಕೊಂಡಿರಲ್ಲ. ಈ ಅರ್ಧಂಬರ್ಧ ಕೋಡುಗಳು ಇವೇನಂತಾರೆ, ಅರ್ಧಂಬರ್ಧ ಕೋಡುಗಳು ಇರ್ತಾವಲ್ಲ ಇವು ತುಳ್ಕೋ ಕೋಡುಗಳು. ಯಾವುದನ್ನೇ ಆಗಲಿ ಸಂಪೂರ್ಣವಾಗಿ ಆಳಕ್ಕಿಳಿದು ಅಧ್ಯಯನ ಮಾಡಬೇಕು. ಒಂದು ಸಮುದ್ರನ ಮೇಲೆ ನೋಡಿದ ತಕ್ಷಣ ಅಲೆಗಳು ಕಾಣಿಸುತ್ತಷ್ಟೆ, ಒಂದು ಬಾವಿನ ಮೇಲೆ ನೋಡಿದ ತಕ್ಷಣ ತಿಳಿಯಾಗಿ ನೀರು ಕಾಣಿಸುತ್ತಷ್ಟೆ. ಒಳಗಡೆ ಹೋದಷ್ಟು ಏನೆಲ್ಲ ಇರುತ್ತಲ್ವ ಸಮುದ್ರ ಗರ್ಭದಲ್ಲಿ ನೋಡಿದ್ದೀರಾ? ಅದೇನಾದರೂ ಈ ಮೂರ್ಖರು ಗೊತ್ತಿದ್ರೆ ಹೇಳ್ಬಿಡಿ ಸಾಕು ನನಗೆ. ಈ ಶತಮೂರ್ಖರು ಇವರಲ್ಲ. ಕೇವಲ ಭೌತಿಕವಾಗಿ ಒಂದು ಶರೀರವನ್ನು ನೋಡ್ತಾರೆ ಇವರು. ಕಣ್ಣು ಅಷ್ಟೇ ನೋಡ್ತಾರೆ ನಾಗಸರ್ಪಕ್ಕೆ, ನಾಲಿಗೆ ಅಷ್ಟೇ ನೋಡ್ತಾರೆ, ಕಿವಿ ಅಷ್ಟೇ ನೋಡ್ತಾರೆ, ಇದೆಯಲ್ಲ ಅಂದ್ಬಿಟ್ಟು. ಆದರೆ ಅಂತರ್ಕಿವಿಗಳು ಅಂದರೆ ಒಳಗಡೆ ಇರೋದೇನು ಅದನ್ನು ಯಾವತ್ತಾದರೂ ದಿವ್ಯ ದೃಷ್ಟಿ ಅದನ್ನು ನೋಡಿದ್ದಾರೆ ಇವರು. ಮೂರ್ಖರಲ್ಲ ಅನ್ಬೇಕಾ ಬೇಡ? ಇವ್ರಿಗೆ 2 ಕಣ್ಣು ಕಾಣಲ್ಲ ಅಂದಮೇಲೆ ಸರಿಯಾಗಿ 3ನೇ ಕಣ್ಣು. ಈ ಶತಮೂರ್ಖರು 2 ಕಣ್ಣಲ್ಲಿ ನೋಡ್ತಾರೆ, 2 ಕಿವಿಯಲ್ಲಿ ಕೇಳ್ತಾರೆ, ಈ ನಾಲ್ಗೆನಲ್ಲಿ ಮಾತಾಡ್ತಾರೆ, ಅಷ್ಟೇ ಅವ್ರಿಗೆ ಗೊತ್ತು. ಅದರ ಒಳಗಡೆ ಇರುವ ಅತೀಂದ್ರಿಯ ನಮ್ಮ ಅಂತರ ಇಂದ್ರಿಯಗಳ ಶಕ್ತಿ ಇವ್ರಿಗೆ ಗೊತ್ತಿಲ್ಲ. ಏನು ಓದಿರಲ್ಲ, ಇನ್ನೇನು ಮಾಡ್ತಾರೆ? ಸ್ಕೂಲುಗಳಿಗೆ ಚಕ್ಕರು, ಇನ್ನೇನು ಮಾಡ್ತಾರೆ? ಮಾತಾಡಿದೆ ಹೆಂಗೋ ಆಗ್ಬಿಟ್ಟಿರ್ತಾರೆ ಸೈಂಟಿಸ್ಟ್ಗಳು, ಹೆಂಗೋ ಆಗ್ಬಿಟ್ಟಿರ್ತಾರೆ ವಿಜ್ಞಾನಿಗಳು. ಇವರು ಇನ್ನೇನೋ ಆಗ್ಬಿಟ್ಟಿರ್ತಾರೆ. ನ್ಯಾಯವಾಗಿ ಅದ್ರ ಬಗ್ಗೆ ತಿಳ್ಕೊಳ್ಳಲ್ಲ. ಯಾವುದೋ ಒಂದು ಕೋರ್ಸ್ ಓದೋದು, ಅವನು ಪಾಠ ಮಾಡಿದವನು ಅಂಥವನೇ ಇರ್ತಾನೆ ಅಲ್ವಾ? ಇವ್ರು ಪಾಠ ಕೇಳೋರು ಅಂಥವ್ರೆ. ಚೆನ್ನಾಗಿ ತಿನ್ಕೊಂಡು ಕುಡ್ಕೊಂಡು AC ರೂಮ್ಗಳಲ್ಲಿ ಮಲಗಿದ್ರೆ ಏನ್ರಿ ಆಗುತ್ತೆ? ಇವ್ರಿಗೆಲ್ಲ ಅಂತರ್ಚಕ್ಷುಗಳು ಓಪನ್ ಆಗ್ತಾವ, ಅಂತರ್ಜ್ಞಾನ ಇರುತ್ತಾ? ಅಂತರ ಇಂದ್ರಿಯಗಳ ಶಕ್ತಿ ಇರುತ್ತಾ? ಇವ್ರಿಗೆ ಇರೋದಿಲ್ಲ. ಹಂಗಿದ್ಮೇಲೆ ಹನುಮಾನ್ ಶಕ್ತಿ ಹೆಂಗೆ ಬಂದ್ಬಿಡುತ್ತೆ ಇವ್ರಿಗೆ? ಹನುಮಾನ್ಗೂ ಇದೇನೇ ಅವೇಳನ. ಅದು ಯಾರೋ ಒಬ್ಬ ಲೇಡಿ ಏನು ಹೇಳ್ಕೊಂಡಿದ್ದಾಳೆ ಗೊತ್ತಾ? ಹನುಮಾನು ಸಲಿಂಗ ಕಾಮಿನ ಅಂತ ಹೇಳ್ಕೊಂಡಿದ್ದಾಳೆ. ಗೊತ್ತೇನ್ರಿ ನಿಮಗೆ? ಹನುಮಂತ ಸಲಿಂಗ ಕಾಮಿನ ಅಂತ ಹೇಳ್ಕೊಂಡಿದ್ದಾಳಂತೆ ಒಬ್ಬ ಅಮ್ಮ. ಅದು ಯಾವುದೋ ಒಂದು ವಿಡಿಯೋ ನೋಡಿದೆ. ಅದು ನೋಡೋಕ್ಕಾಗಿಲ್ಲ ನನ್ನಿಂದ, ಸ್ವಲ್ಪನೇ ನೋಡಿದೆ. ನನ್ನ ಪಕ್ಕದಲ್ಲಿರೋರು ಈ ವಿಜಯ TV ವಿಕ್ರಮನಲ್ಲಿ ನೋಡಿ ಹೇಳ್ತಾರೆ. TV ವಿಕ್ರಮ ಒಂದಿದೆ, ಅದರಲ್ಲಿ ಹಿಂದೂ ಧರ್ಮದ ಬಗ್ಗೆ ಒಳ್ಳೆ ಅಭಿಮಾನ, ಸಂಸ್ಕಾರ, ಸಂಸ್ಕೃತಿ ಇಟ್ಕೊಂಡು TV ವಿಕ್ರಮನಲ್ಲಿ ಚೆನ್ನಾಗಿ ತೋರಿಸ್ತಾರೆ. ಹೆಗಡೆ ಇದ್ದಾರೆ ಅವರು, ವಿಕ್ರಮ್ ಹೆಗಡೆ, ಅದರ ಪ್ರೊಪ್ರೈಟ್ರು. ಅಲ್ಲಿ ಸಾಕಷ್ಟು ಮಂದಿ ಇದ್ದಾರೆ. ಯಾರು? ಭಾವನಾ ಗೌಡ, ಆಮೇಲೆ ಜಾಸ್ಮಿನು, ಆಮೇಲೆ ಮುಮ್ತಾಜು, ಆಮೇಲೆ ಇನ್ನೊಬ್ಬರು ಇದ್ದರು. ಗೊತ್ತಾಯ್ತಲ್ಲ? ಹಿಂದೂ ಧರ್ಮದ ಬಗ್ಗೆ ಯಾರ್ಯಾರು ಅವೇಳನ ಮಾಡ್ತಾರೆ ಅವ್ರ ಬಗ್ಗೆ ಇವರು ಹೇಳ್ತಾರೆ.
ಇಂಥವ್ರು ಅವೇಳನ ಮಾಡಿದ್ದಾರೆ, ಇಂಥವ್ರು ಅವೇಳನ ಮಾಡಿದ್ದಾರೆ ಅಂತ ಇವ್ರು ತೋರಿಸ್ತಾರೆ. ಯಾರು? ಟಿ ವಿ ವಿಕ್ರಮದಲ್ಲಿ ಯಾರ್ಯಾರು ಹಿಂದೂ ಧರ್ಮನ ತುಳಿಲಿಕ್ಕೆ ನೋಡ್ತಾರೆ ಅಂಥವ್ರ ಬಗ್ಗೆ ಎಲ್ಲ ಇಲ್ಲಿ ತೋರಿಸ್ತಾರೆ. ಟಿ ವಿ ವಿಕ್ರಮ ನೋಡಿ. ಅದರಲ್ಲಿ ಒಬ್ಬ ಯಮನ ಬಗ್ಗೆ ತೋರಿಸಿದ್ದಾರೆ. ಅವಳೇನೋ ಅವೇಳನ ಮಾಡಿದಾಳೆ ಹನುಮಂತನಿಗೆ. ಏನಂತ ಹನುಮಂತನಿಗೆ ಅವೇಳನ ಮಾಡಿದಾಳಪ್ಪ ಅಂದರೆ, ಶ್ರೀರಾಮಚಂದ್ರ ಪ್ರಭು ಹನುಮಂತ ಯಾವಾಗ ತಪ್ಪಿಕೊಂಡಿರ್ತಾರೆ, ಒಬ್ಬೊಬ್ಬರು ಇಟ್ಕೊಂಡಿರ್ತಾರೆ, ಇವರೇನು ಸಲಿಂಗ ಕಾಮಿಗಳೇನೋ ಅಂತ ಹೇಳ್ಕೊಂಡಿದ್ದಾಳೆ. ಆ ಪಾಪಿ ಯಾರೋ ಗೊತ್ತಿಲ್ಲ. ಅಂಥವ್ರಿಗೆ ಯಾವ ರೀತಿ ಏನು ಮಾಡಬೇಕೋ ನನಗೆ ಅರ್ಥ ಆಗಿಲ್ಲ ಬಿಡ್ರಿ. ಅದೇ ಯಾಕ್ರಿ, ಅವನು ಯಾವನೋ ತಮಿಳ್ನಾಡು ಮುಖ್ಯಮಂತ್ರಿ ಮಗ, ಈಗೇನೋ ಅವನು ಮುಖ್ಯಮಂತ್ರಿ, ಅವನ ಮಗ ಹಿಂದೂ ಧರ್ಮದ ಬಗ್ಗೆ ಅದೆಲ್ಲೆಲ್ಲಿ ಏನೇನು ಹೇಳ್ಕೊತಾರೆ. ಪಾಪಿಗಳೆಲ್ಲ ಇವರೆಲ್ಲ ಏನನ್ಬೇಕು, ಇವ್ರನ್ನೆಲ್ಲ ಪಾಪಿಗಳನ್ಬೇಕು ತಾನೆ, ನೀಚ ನಿಕೃಷ್ಟ ಅನ್ಬೇಕು ತಾನೆ. ಮುಖ್ಯಮಂತ್ರಿಗಳಾಗ್ತಾರೆ, ಎಮ್ ಎಲ್ ಎಗಳಾಗ್ತಾರೆ, ಪ್ರೈಮ್ ಮಿನಿಸ್ಟರ್ಗಳಾಗ್ತಾರೆ, ಯಾರ್ಯಾರು ಏನೇನೋ ಆಗ್ತಾರೆ. ಆಗ್ರಿ ಅಪ್ಪ, ಬೇಡ ಅಂತವ್ರು ಯಾರು? ಧರ್ಮನ ಯಾಕ್ರಿ ಹೇಳ್ಕೊತೀರಾ ನೀವು ರಾಜಕೀಯ ಮಾಡೋಕ್ಕೆ? ರೇ ನಿಮಗೆಲ್ಲ ಮುಂದೆ ಐತೆ ರೀ, ಮಾರಿ ಹಬ್ಬ ಐತೆ ಮುಂದೆ ನಿಮಗೆ. ಹಿಂದೂ ಧರ್ಮದ ಬಗ್ಗೆ ಮಾತಾಡಿದ್ರೆ ಏನಾಗುತ್ತೆ ಅಂತ ಮುಂದೆ ಐತೆ ಹೇಳ್ತೀನಿ. ನೀವೆಲ್ಲ ಉಪ್ಪು ತಿಂತಾಯಿದ್ರೆ ನೀರು ಕುಡಿತಾಯಿದ್ದೀರ, ಮುಂದೆ ಐತೆ. ಬರ್ತೀನಿ ಆಯ್ತೆ. ಎಲ್ಲರಿಗೂ ಲೈನಾಗಿ ನಿಲ್ಲಿಸೋದು, ಉಪ್ಪು ತಿಂದ ಮೇಲೆ ನಿಲ್ಲಿಸ್ಲೇಬೇಕಲ್ಲ ನಿಮ್ಮನ್ನ. ಆ ಸೀನ್ ಹೇಳಲ್ಲ ನನ್ನ ಬಾಯಲ್ಲಿ, ಆ ಸೀನ್ ಬರುತ್ತೆ. ನಮಗೂ ಒಂದು ಕಾಲ ಬರುತ್ತೆ. ಯಾರಿಗೆ? ನಮಗೂ ಒಂದು ಕಾಲ ಬರುತ್ತೆ. ನಾವು ನಮ್ಮ ಹೊಟ್ಟೆ ಉರಿಯುತ್ತಲ್ಲ, ಆ ಕಾಲ ಬರುತ್ತೆ. ಹಿಂದೂ ಧರ್ಮನ ಅವಹೇಳನ ಮಾಡೋದು, ಅಪಮಾನ ಮಾಡೋದು. ಕೇಳಿಸ್ಕೊಳ್ರಿ ದಯವಿಟ್ಟು ಈ ವಿಡಿಯೋನ ನೀವು ನೋಡಿರಿ. ಈ ಪಾಪಿಗಳು ಯಾರು ಇದ್ದಾರೆ ಅವ್ರಿಗೆ ಶೇರ್ ಮಾಡಿರಿ ಈ ವಿಡಿಯೋನ. ನೀಚ ನಿಕೃಷ್ಟರು ಇರ್ತಾರೆ ಹಿಂದೂ ಧರ್ಮ ಅಂತ ಉಳಿಯೋರು, ಅವ್ರಿಗೆ ಶೇರ್ ಮಾಡಿ ವಿಡಿಯೋನ. ನೋಡಲಿ ಅವರೆಲ್ಲ. ಅದಕ್ಕೆ ನೀವು ನೋಡೋ ಪ್ರತಿಯೊಂದು ವೀಡಿಯೋನೂ ಶೇರ್ ಮಾಡಬೇಕು, ಗೊತ್ತಾಯ್ತಾ? ಪಾಪಿಗಳಿರ್ತಾರಲ್ಲ ಅವ್ರಿಗೆ ನಡ್ಕ ಹುಟ್ಟಬೇಕು. ಅವ್ರು ಮಾಡಿದ ಪಾಪಕ್ಕೆ ಅಟ್ಲೀಸ್ಟ್ ಎಚ್ಚರಿಕೆ ಆಗಬೇಕು, ಎಚ್ಚರಿಕೆ ಗಂಟೆ ಆಗಬೇಕು ನಾವು ಮಾತಾಡೋದು, ಗೊತ್ತಾಯ್ತಲ್ಲ? ಅಧಿಕಾರ ಬಂತು ಅಂತ, ಆಸ್ತಿ ಬಂತು ಅಂತ, ಶಕ್ತಿ ಬಂತು ಅಂತ ಕುಣಿತಾರೆ, ಹಿಂದೂ ಧರ್ಮನ ಅವಹೇಳನ ಮಾಡ್ತಾರೆ, ಸರಿಯಾಗಿ ಅರ್ಥ ಮಾಡ್ಕೊಳ್ಳಲ್ಲ. ನೋಡ್ರಿ, ರಾಮ ಮಂತ್ರ ಅಂದ್ರೆ ಏನು ಗೊತ್ತೇನ್ರಿ? ಯಾವುದೇ ದೇವರ ಮಂತ್ರ ಆಗಿಲ್ರಿ, ಅದು ಯಾವುದೇ ಧರ್ಮ ಆಗಿಲ್ರಿ, ಪ್ರತಿಯೊಂದಕ್ಕೂ ಒಂದು ಶಕ್ತಿ ಇರುತ್ತೆ. ಅದನ್ನು ಏಕಾಂತವಾಗಿ ಕೂತ್ಕೊಂಡು 2 ನಿಮಿಷ, ಬೆಳಗ್ಗೆ 1-2 ನಿಮಿಷ, ತಿಂಡಿ ಆಗೋದಕ್ಕೆ ಮುಂಚೆ 2 ನಿಮಿಷ ಕದಲ್ದೆ ಧ್ಯಾನ ಮಾಡೋದ್ರಿ. ಯಾವುದೋ ಒಂದು ಮಂತ್ರ ಹಿಡ್ಕೊಂಡು ಕದಲ್ದೆ ಧ್ಯಾನ ಮಾಡಿ ಕೇವಲ 2 ನಿಮಿಷ ಟೈಮ್ ನೋಡ್ಕೊಂಡು ಕೂತ್ಕೊಳ್ಳಿ, ಯಾರು ಬೇಡ ಅಂತಾರೆ. ಅನಂತರ ತಿಂಡಿ ತಿಂದ್ಬಿಟ್ಟು ಆಮೇಲೆ 1-2 ನಿಮಿಷ ನಾನು ಕೇಳ್ತಾರದು 2 ನಿಮಿಷ ಮತ್ತೆ ಕದಲ್ಬಾರ್ದು. ಕೂತ್ರೆ ಏನೋ ಒಂದು ಇಟ್ಕೊಂಡು ಕೂತ್ಕೊಳ್ರಿ. ನೀವೇನೋ ಒಂದು ಮಂತ್ರ, ನಿಮ್ಮದೇ ಆದ ಮಂತ್ರ, ನಿಮ್ಮದೇ ಆದ ದೇವರು, ನಿಮ್ಮದೇ ಆದ ಇಷ್ಟ ದೇವರು, ನಿಮ್ಮ ಪ್ರೀತಿಯ ದೇವರು, ಪ್ರೇಮದ ದೇವರು, ಭಕ್ತಿಯ ದೇವರು, ಅದನ್ನು ಇಟ್ಕೊಂಡು ಕೂತ್ಕೊಳ್ರಿ. ಆಮೇಲೆ ತಿಂಡಿ ಆಮೇಲೆ ಟೀ ಕುಡೀರಿ, ಆಮೇಲೆ ಮಾಡಿರಿ. ಯಾವಾಗ ಫ್ರೀ ಇರುತ್ತೆ, ಬಸ್ನಲ್ಲಿ ಫ್ರೀ ಇರುತ್ತೆ, ಬಸ್ನಲ್ಲಿ 2 ನಿಮಿಷ ಮಾಡೋಕ್ಕಾಗಲ್ಲನ್ರಿ, ಟ್ರೈನಲ್ಲಿ 2 ನಿಮಿಷ ಮಾಡೋಕ್ಕಾಗಲ್ಲನ್ರಿ, ಕಾರಲ್ಲಿ ಆರಾಮಾಗಿರ್ತೀರ, ಯಾರೋ ಡ್ರೈವ್ ಮಾಡ್ತಿರ್ತಾನೆ, ಅವಾಗ ಮಾಡೋಕ್ಕಾಗಲ್ಲ ರೀ. 2 ವೀಲರಲ್ಲಿ ಬೇಡ, 2 ವೀಲರ್ಗಳಲ್ಲಿ ಹೋಗೋವಾಗ ಧ್ಯಾನ ಮಾಡಬೇಡಿ, ಬಿದ್ದೋಗ್ತೀರ. ಇನ್ನು ಟ್ರೈನಲ್ಲಿ ಮಾಡ್ಬೋದು, ಕಾರಲ್ಲಿ ಮಾಡ್ಬೋದು, ಪ್ಲೇನಲ್ಲಿ ಮಾಡ್ಬೋದು, ಆಟೋನಲ್ಲೇ ಮಾಡ್ಬೋದು ರೀ. ಹಾಗೆ ಆಫೀಸುಗಳಲ್ಲಿ ಫ್ರೀ ಇರುತ್ತೆ, ಅಲ್ಲಿ ಕೂತ್ಕೊಂಡು 2 ನಿಮಿಷ ಧ್ಯಾನ ಮಾಡಿರಿ. ಹಾಗೆ ಹನುಮಂತ ದೇವರು ಯಾವಾಗಲೂ ಧ್ಯಾನ ಮಾಡ್ತಿದ್ದ, ರಾಮ್ 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 ಅಂತ ಕಣ್ಮುಚ್ಚಿ. ಆ ಭಗವಂತನ ಶಕ್ತಿ ಆತನಲ್ಲಿತ್ತು. ಹನುಮಂತ ದೇವರಲ್ಲಿ ಯೋಗಶಕ್ತಿ, ತಪಶಕ್ತಿ ವೃದ್ಧಿ ಆಯಿತು. ಮಹಾನ್ ಶಕ್ತಿ. ಯೋಗಶಕ್ತಿ ಅಂದರೆ ಏನು ಗೊತ್ತನ್ರಿ? ಅತೀಂದ್ರಿಯ ಶಕ್ತಿ. ಅದು ಒಂದು ಎನರ್ಜಿ, ಸೂಪರ್ ಎನರ್ಜಿ. ಅದರಿಂದ ಎತ್ತುತ್ತಾರೆ ಹೊರತು ಬೆಟ್ಟನ ಈ ಕೈಗಳಿಂದ, ಈ ಶರೀರದಿಂದ ಅಲ್ಲ. ನಮ್ಮ ಶರೀರದಲ್ಲಿರುವ ಎನರ್ಜಿ ಅಂತ ಒಂದಿರುತ್ತೆ, ಅದೇ ಒಂದು ಸಪರೇಟ್ ಶರೀರ, ಸೂಕ್ಷ್ಮ ಶರೀರ, ಪ್ರಾಣ ಶರೀರ. ಅದಕ್ಕೆ ಮಹಾಪ್ರಾಣದೇವರು, ಪಂಚಮುಖಿ ಹನುಮಾನ್. ಆತನ ತಲೆಗಳಲ್ಲಿ ನೋಡ್ರಿ 5 ಮುಖ ಇರುತ್ತೆ. ಹಯಗ್ರೀವ, ಕಲ್ಕಿ ಭಗವಾನ, ಆಮೇಲೆ ವರಾಹ, ನಾರಸಿಂಹ, ಗರುಡ. ಅಷ್ಟು ಶಕ್ತಿಶಾಲಿ ಹನುಮಾನ್. ಅಷ್ಟ ಮಹಾಸಿದ್ಧಿಗಳನ್ನು ಪಡೆದ ಮಹಾನ್ ಸೂಪರ್ ಮ್ಯಾನ್, ರುದ್ರಾವತಾರಿ ಹನುಮಾನ್, ಮಹಾರುದ್ರನ ಅವತಾರ. ಭಗವಾನ್ ಶಿವ, ದೇವಾದಿದೇವ್ ಮಹಾದೇವ್, ಆ ಭಗವಂತನ ಅವತಾರ ಆತ. ಅಂಥವನಿಂದ ಆಗಲ್ಲನ್ರಿ ಬೆಟ್ಟ ಎತ್ತಕ್ಕೇನ್ರಿ, ಇಡೀ ಜಗತ್ತುಗಳನ್ನೇ ಸೃಷ್ಟಿ ಮಾಡಿದವನು.
ದೇವಾದಿದೇವ ಆ ಮಹಾದೇವ್ ನಾಶ ಮಾಡ್ತಾನೆ, ಇಡೀ ಜಗತ್ತುಗಳನ್ನೇ 1 ಸೆಕೆಂಡಲ್ಲಿ ಬೇಕಾದ್ರೆ ಸುಟ್ಟು ಭಸ್ಮ ಮಾಡ್ತಾನೆ. ಅಂಥ ಶಕ್ತಿ ಮಹಾದೇವನಿಗಿದೆ. ಆತನ ಅಂಶ, ಆತನೇ ಸಾಕ್ಷಾತ್ ಹನುಮಾನ್, ಬೇರೆ ಯಾರೂ ಅಲ್ಲ. ಗೊತ್ತಾಯ್ತಾ? ಶಿವನ ಅಂಶ ಹನುಮಾನ್ಜಿ. ಆತ ಹನುಮಾನ್ಜಿ ಯಾವ ರೀತಿ ಸೃಷ್ಟಿಯಾದ, ಏತಕ್ಕಾಗಿ ಸೃಷ್ಟಿಯಾದ ಅಂತ ಹಿಂದೆ ನನ್ನ ಭಾಗದಲ್ಲಿ ಹಾಕಿದ್ದೀನಿ, ಬೇಕಾ ಇನ್ನೂ ಒಂದು ಪಾಠ ಬೇಕಾದ್ರೆ ಮಾಡ್ತೀನಿ. ಅಂಥ ಭಗವಂತನು ಕೇವಲ ಶರೀರದಲ್ಲಿ ಬಂಡೆಗಲ್ಲೆತ್ತಲಿಲ್ಲ ಅಂತಾರೆ ಹೊರತು, ಆತನ ಒಳ ಶರೀರ, ಸೂಕ್ಷ್ಮ ಶರೀರ ಒಳಗಡೆ ಎಂತೆಂಥ ಶರೀರ ಇದೆ, ಅದೇನು ನಮ್ಮ ಕಣ್ಣು ಕಾಣುತ್ತೆ? ಆತನ ಶರೀರ ಸೂಕ್ಷ್ಮ ಶರೀರ, ಪ್ರಾಣ ಶರೀರ ನಮ್ಮ ಕಣ್ಣು ಕಾಣುತ್ತಾ? ಕಾಣೋದಿಲ್ಲ. ಕೇವಲ ನಮಗೆ ಕಾಣೋದು ಭೌತಿಕ ಶರೀರ. ಹಾಗೆ ಸರ್ಪಗಳು ಅಷ್ಟೇ, ಸರ್ಪಗಳು ಭೌತಿಕವಾಗಿ ಕಾಣಿಸ್ತವೆ, ಆದರೆ ಅವುಗಳ ಅಂತರ್ ಶರೀರ, ದಿವ್ಯ ಶಕ್ತಿ ಅಗಾಧವಾಗಿರ್ತದೆ. 14 ಲೋಕಗಳಿಗೂ ಆಧಾರಭೂತನು ಓಂ ಆದಿಶೇಷ ಶಕ್ತಿ ನಾಗರಸ್ವಾಮಿ. ಅವನ ಸಾಮರ್ಥ್ಯ ಏನು ಗೊತ್ತು ಇವ್ರಿಗೆ? ಕೇವಲ ಶರೀರ ನೋಡ್ತಾರೆ ಅಷ್ಟೇ. ಏನೋ ಸಣ್ಣಗಾಗಿದೆ ಹಾವು ಅಂತ, ಸರ್ಪ ಅಂತ ನೋಡ್ತಾರೆ, ಸಣ್ಣಗಾಗಿದೆ ಅಂತ ನೋಡ್ತಾರೆ, ಆದರೆ ಎಷ್ಟು ಶಕ್ತಿ ಇದೆ ಅಂತ ಗೊತ್ತಿಲ್ಲ. ಈಗ ಸೂಪರ್ಮ್ಯಾನ್ ಅಂತ ಅಲ್ವಾ? ಮೂರ್ಖರು, ಶತಮೂರ್ಖರು ಹಿಂದೂ ಧರ್ಮ ನಾವೇಳನ ಮಾಡ್ತಾರೆ. ಜಗತ್ತಿನಲ್ಲಿ ಹಿಂದೂ ಧರ್ಮಕ್ಕಿಂತ ಮಿಗಿಲಾದ ಧರ್ಮ ಯಾವುದಿದೆ ನನಗೆ ಗೊತ್ತಿಲ್ಲಪ್ಪ. ಅಷ್ಟು ಮಹಾನ್ ಅದ್ಭುತ ಧರ್ಮ ಹಿಂದೂ ಧರ್ಮ, ಸನಾತನ ಧರ್ಮ. ಇದರಲ್ಲೇ ಹುಟ್ಟಿ, ಇದರಲ್ಲೇ ಬೆಳೆದು, ಇಲ್ಲೇ ಅನ್ನ ತಿಂದು, ಇಲ್ಲೇ ಕುಡಿದು ಪರಮ ನೀಚ ನಿಕೃಷ್ಟರು ಅವಹೇಳನ ಮಾಡ್ತಾರೆ ಈ ಧರ್ಮನ. ಅವ್ರಿಗೆ ಖಂಡಿತ ಒಳ್ಳೆಯದಾಗಲ್ಲ. ಯಾವ ಜನ್ಮಕ್ಕೂ ಅವ್ರಿಗೆ ಮೋಕ್ಷ ಸಿಗಲ್ಲ. ಘೋರ ನರಕಗಳಲ್ಲಿ ಕೊಳಿತಾರಂತ ನೀಚ ನಿಕೃಷ್ಟರು. ಇದರಲ್ಲಿ ಯಾವುದೇ ಸಂದೇಹ ಇಲ್ಲ. ಇವರೇ ನಿಮ್ಗೆ ಗೊತ್ತಾ ಹನುಮಾನ್ಜಿ ಶಕ್ತಿ ಎಷ್ಟು ಅಂತ ಗೊತ್ತಾ? ಮಂತ್ರಕ್ಕೆ ಎಷ್ಟು ಶಕ್ತಿ ಇದೆ ಅಂತ ಒಂದು ಕಥೆ ಹೇಳ್ತೀನಿ, ಚಿಕ್ಕದಾಗಿ ಕೇಳಿ. ಸೀತೆ ಮಾತೆಯನ್ನು ರಾವಣ ಹೊತ್ಕೊಂಡು ಹೊರಟೋಗ್ತಾನೆ. ಅಶೋಕ ವಾಟಿಕ, ಅಶೋಕವನ, ಶ್ರೀಲಂಕಾ. ನಮ್ಮ ಭಾರತದಿಂದ ಎಷ್ಟೋ ಕಿಲೋಮೀಟ್ರ್ ದೂರದಲ್ಲಿ ಶ್ರೀಲಂಕಾ ಇದೆ. ಸಮುದ್ರದ ಮಧ್ಯದಲ್ಲಿದೆ. ಅಲ್ಲಿಗೆ ಹೋಗೋಕ್ಕೆ ಆಗಲ್ಲ, ಯಾಕಂದರೆ ಸುತ್ತಲೂ ನೀರಿದೆ. ಅಲ್ಲಿ ದೀಪ, ಶ್ರೀಲಂಕಾ ದೀಪ. ಅಲ್ಲಿಗೆ ಹೊತ್ಕೊಂಡು ಹೊರಡ್ತಾನೆ ರಾವಣ. ಅಲ್ಲಿ ಹೋಗಿ ಒಂದು ಅಶೋಕವನ ಅಂದರೆ ಪಾರ್ಕ್ ಅಂತೀರಲ್ಲ ನೀವು, ಆ ಥರ ಅಲ್ಲ, ಇನ್ನೂ ಭಯಾನಕವಾಗಿ ಭಾರಿ ಚೆನ್ನಾಗಿ ಸ್ವರ್ಗ ಇದ್ದಂಗಿರುತ್ತೆ. ಹಣ್ಣು ಹಂಪಲ, ಹೂಗಳು, ಇನ್ನೊಂದು ಏನೇನೋ ಸುಗಂಧಿಕ ಪುಷ್ಪಗಳೆಲ್ಲ ಇರ್ತದೆ. ಅಲ್ಲಿ ಗಿಳಿಗಳು, ಪಾರಿವಾಳಗಳು, ನವಿಲುಗಳು, ಜಿಂಕೆಗಳು ಎಲ್ಲ ಇರ್ತದೆ. ಆ ಥರ ಭಾಳ ಚೆನ್ನಾಗಿರುತ್ತೆ. ರಾವಣ ತಗೊಂಡೋಗಿ ಅಲ್ಲಿಡ್ತಾನೆ ಸೀತೆಯನ್ನು ಹೊತ್ಕೊಂಡು ಹೋದ್ಮೇಲೆ ರಾಮ, ಲಕ್ಷ್ಮಣ, ಹನುಮಂತ, ಸುಗ್ರೀವ, ಭರತ, ಶತ್ರುಘ್ನ, ಈ ಭರತ ಶತ್ರುಘ್ನ ಅವರೆಲ್ಲ ಅಲ್ಲೇ ಇದ್ದರು. ಇವ್ರನ್ನ ಕಳಿಸ್ಕೊಟ್ರು. ಇವರು ಬಂದು ಇಲ್ಲಿ ಹುಡುಕಾಟ ನಡೆಸ್ತಾರೆ. ಪಾಪ ಲಕ್ಷ್ಮಣ ದೇವರು, ಅಂಗದ, ಜಾಂಬುವಂತ ಇತ್ಯಾದಿ ಸುಗ್ರೀವರೆಲ್ಲ ಹುಡುಕ್ತಾರೆ. ಹಾಗೆ ಸೈನ್ಯ, ಕಪಿ ಸೈನ್ಯ ಅಂತಿರಲ್ಲ ಅವರು. ಸೀತಾಮಾತೆಯನ್ನು ಹುಡ್ಕೊಂಡು ಬರಬೇಕಾದ್ರೆ ಈಗ ಸಮುದ್ರದಿಂದ ನಾವು ಅಲ್ಲಿಗೆ ಹೋಗ್ಬೇಕಲ್ಲ, ಎಲ್ಲಿಗೆ? ಶ್ರೀಲಂಕಾಕ್ಕೆ. ಹೆಂಗಪ್ಪ ಹೋಗೋದು? ಆಗೇನು ಹಡಗುಗಳಿತ್ತ? ಈಗಿದ್ದಂಗೆ ಹಡಗುಗಳಿತ್ತ? ಇರಲಿಲ್ಲ. ಅಮ್ಮಮ್ಮ ಅಂದರೆ ಇದೆ ತೆಪ್ಪಗಳಂತಾರಲ್ಲ, ಅದು ಕೂಡ ಇರಲಿಲ್ಲೇನು. ಆದರೂ ಇಷ್ಟು ಜನ ಹೆಂಗೆ ತೊಗೊಂಡೋಗೋದು? ಅಷ್ಟು ದೊಡ್ಡದು ಹೆಂಗೆ ಮಾಡೋದು? ಸಮಸ್ಯೆ. ಫಸ್ಟು ಅಲ್ಲಿ ಸೀತೆ ಎಲ್ಲಿದ್ದಾಳೆ ಕನ್ಫರ್ಮ್ ಮಾಡಬೇಕು. ಸೀತೆ ಎಲ್ಲಿ ಕೂತಿದ್ದಾಳೆ, ಯಾವ ಒಂದು ಪಾರ್ಕಲ್ಲೇ ಆ ರಾವಣ ಇಟ್ಟಿದ್ದಾನೆ, ಬಚ್ಚಿಟ್ಟಿದ್ದಾನೆ, ಅದನ್ನು ಪತ್ತೆ ಮಾಡಬೇಕು. ಅದಕ್ಕೆ ಅಂಗದ ಹೇಳ್ತಾನೆ, ನಾನೇ ಹೋಗ್ತೀನಿ ಅಂತಾನೆ. ಅವನು ಇನ್ನೂ ಚಿಕ್ಕ ಹುಡುಗ, ಬೇಡಪ್ಪ ನೀನು ಅಂತಾರೆ. ಆಮೇಲೆ ಸುಗ್ರೀವ ಏನು ಮಾಡಿಬಿಡ್ತಾನೆ, ಮಾಡಾಗಿಬಿಡ್ತಾನೆ, ಈ ಕಡೆಯಿಂದ ಆ ಕಡೆ ಹೋಗಿಬಿಡ್ತಾನೆ. ಅಲ್ಲಿ ಹೋಗಿ ಅವ್ರ ಕೈಯಲ್ಲಿ ವಧೆಗಳು ತಿನ್ಕೊಂಡು ಬರ್ತಾನೆ ಸುಗ್ರೀವ. ಆ ಥರ ಆಗುತ್ತೆ ಪರಿಸ್ಥಿತಿ. ಆಮೇಲೆ ಬೈತಾರೆ, ನಿನಗೆ ಬಲಶಾಲಿ ಏನಪ್ಪ, ನಿನಗೇನಪ್ಪ ಬಲ ಇರೋದು ಸುಗ್ರೀವ, ನಿನಗೇನಪ್ಪ ಬಲ ಇರೋದು ಸುಗ್ರೀವ? ಶ್ರೀರಾಮಚಂದ್ರ ಪ್ರಭುಗೇನು ಬಲ ಇಲ್ವಾ? ಯಾವಾಗಲೂ ಪ್ಲ್ಯಾನ್ ಮಾಡಬೇಕು, ಪ್ಲ್ಯಾನ್ ಮಾಡಿ ನಾವು ಹೊಡಿಬೇಕು ಅವ್ರನ್ನ. ಅವರು ಮಹಾ ಮಾಯಾವಿಗಳು. ರಾವಣ ಅಂದರೆ ಅಷ್ಟು ಈಸಿ ಅಲ್ಲ. ಮಹಾನ್ ಬಲಶಾಲಿ, ತಪಸ್ವಿ, ಯೋಗಿ ಅವನು, ಮಹಾನ್ ಶಿವಭಕ್ತ. ಎಷ್ಟೋ ವರಗಳನ್ನು ಶಿವನಿಂದ ಪಡೆದಿದ್ದಾನೆ. ಶಿವನನ್ನೇ ಸಾಕ್ಷಾತ್ಕಾರ ಮಾಡಿಕೊಂಡು ವರ ಪಡ್ತಿದ್ದಾನೆ. ಅಂಥ ಮಹಾನ್ ವೀರ ಅವನು, ಶೂರ ಅವನು. ಅಂಥವನ ಮೇಲೆ ನೀನು ಹೋದರೆ ಹೆಂಗಪ್ಪ ಸುಗ್ರೀವ ಅಂತ ಸುಗ್ರೀವನ ಬುದ್ಧಿ ಹೇಳ್ತಾರೆ. ಆಮೇಲೆ ಅಂಗದ, ಇನ್ನೂ ನೀನು ಚಿಕ್ಕ ಹುಡುಗಪ್ಪ ಬೇಡ ಅಂತಾರೆ ಅಂಗದನಿಗೆ. ಈ ಕಡೆ ಜಾಂಬವಂತ ವಯಸ್ಸಾಗೋಗಿದೆಲ್ಲ, ಏನು ಮಾಡೋದು ಅಂತಾರೆ. ಫೈನಲಾಗಿ ಹನುಮಂತ ದೇವರು ಅಲ್ಲಿ ಸುಮ್ಮನೆ ಕೂತ್ಕೊಂಡು ಒಬ್ಬನೇ ಯೋಚನೆ ಮಾಡ್ತಿರ್ತಾನೆ. ಒಬ್ಬನೇ ಏಕಾಂಗಿಯಾಗಿ ದೂರದಲ್ಲ ಕೂತಿರ್ತಾರೆ. ಇವರೆಲ್ಲ ಡಿಸ್ಕಸ್ ಮಾಡ್ತಿರ್ತಾರೆ, ಹೆಂಗೆ ಹೋಗೋದು, ಹೆಂಗೆ ಬರೋದು, ಯಾವ ಕಡೆಯಿಂದ ಅಟ್ಯಾಕ್ ಮಾಡಬೇಕು ಲಂಕಕ್ಕೆ, ಯುದ್ಧಕ್ಕೆ ಅಂತ. ಯಾಕಂದರೆ ಒಂದು ಯುದ್ಧ ಮಾಡೋದಂದರೆ ಸಾವಿರಾರು ಜನ, ಲಕ್ಷಾಂತರ ಜನ ಜೀವ ಕಳ್ಕೊಬೇಕಾಗುತ್ತೆ. ಏನೋ ಮಾಡಿದ್ರು ಪ್ಲ್ಯಾನ್ ಮಾಡಿ ಯುದ್ಧ ಮಾಡಬೇಕಾಗುತ್ತೆ.
ದುಷ್ಟರು ಅಂದರೆ ಅಷ್ಟು ಈಜಿ ಅಲ್ಲ. ಅದರಲ್ಲೂ ರಾಕ್ಷಸ ಸೈನ್ಯ, ರಾವಣಂದು ರಾಕ್ಷಸ ಸೈನ್ಯ. ಒಳ್ಳೆ ರಾಕ್ಷಸರು ಚೆಂದಾಗಿ ತಿಂದುಂಡು ಭಾಳ ಭಯಾನಕವಾಗಿರ್ತಾರೆ ಅವರು, ರಾಕ್ಷಸ ಸೈನ್ಯ. ಅಂಥವ್ರ ಮೇಲೆ ಯುದ್ಧ ಮಾಡೋದು ಈ ಕಪಿ ಸೈನ್ಯ ಇಷ್ಟಿಷ್ಟು ಇರ್ತದೆ, ಏನು ಮಾಡೋಕ್ಕಾಗುತ್ತೆ? ಆಗುತ್ತಾ? ಅಮ್ಮ ಬಂದ್ರೆ ಒಂದಷ್ಟು ಜನ ಸೈನಿಕರು ಆಗುತ್ತಾ? ಆಗೋ ಕೆಲಸನ ಇದು? ಆಗಲ್ಲ. ಅದಕ್ಕೆ ಪ್ಲ್ಯಾನ್ ಮಾಡಲೇಬೇಕು, ಏನೋ ಒಂದು ಪ್ರೀ ಪ್ಲ್ಯಾನ್ ಮಾಡಿ ಅಟ್ಯಾಕ್ ಮಾಡಬೇಕು. ಸರಿ ನೋಡ್ತಾರೆ ಏನು ಮಾಡೋದು, ಯಾವುದಕ್ಕೂ ಸೀತಾಮಾತೆನ ಎಲ್ಲಿಟ್ಟಿದ್ದಾನೆ, ಯಾವ ಏರಿಯಾನಲ್ಲಿ ಬಚ್ಚಿಟ್ಟಿದ್ದಾನೆ, ಯಾವ ಲೊಕೇಶನ್ನು ಅಂತ ನೋಡ್ಕೋಬೇಕಲ್ಲ. ಅದಕ್ಕೆ ಹನುಮಂತಜಿಯನ್ನು ಕಳಿಸ್ತಾರೆ ಅವರು. ಯಾವ ರೀತಿ ಕಳಿಸ್ತಾರೆ? ಹನುಮಂತಜಿಗೆ ಏನೂ ಶಕ್ತಿನೇ ಇಲ್ಲ ಅನ್ನೋ ಥರ ಇದ್ದಾನೆ. ಕಾರಣ ಏನಂದರೆ ಅದಕ್ಕೊಂದು ಕಥೆ ಇದೆ. ಹಿಂದೆ ಶಾಪ ಆಗಿರುತ್ತೆ ಹನುಮಂತ ದೇವರಿಗೆ. ಏನಂತ ಶಾಪ ಅಂದರೆ, ನಿನ್ನ ಶಕ್ತಿಯೆಲ್ಲ ನೀನು ಕಳ್ಕೊಬಿಡು ಅಂತ. ಯಾಕೆ ಅಂದರೆ ಈ ಹನುಮಂತ ದೇವರಿಗೆ ಚಿಕ್ಕ ಹುಡುಗನಲ್ಲಿ ಭಾರಿ ಶಕ್ತಿ ಇರುತ್ತೆ. ಯಾಕಂದರೆ ಸಾಕ್ಷಾತ್ ಶಿವ ರುದ್ರ ಏನೇನೋ ತೀಟೆ ಕೆಲಸಗಳು ಮಾಡ್ತಾನೆ. ಆ ಮರ ಹತ್ತೋದು, ಈ ಮರ ಹತ್ತೋದು, ಅಲ್ಲಿ ಕಾಯಿ ಕೇಳೋದು, ಇಲ್ಲಿ ಕಾಯಿ ಕೇಳೋದು, ಅಲ್ಲಿ ಯಾರೋ ಋಷಿಮುನಿಗಳು ತಪಾಸ್ ಮಾಡ್ತಿದ್ರೆ ಅವ್ರ ಮೇಲೆ ಹಾಕ್ಬಿಡೋದು, ಅವ್ರು ಕೂತ್ಕೊಂಡಿದ್ರೆ ಅವ್ರು ಕೆಳಗಡೆ ಹಾಕ್ಕೊಂಡಿರ್ತಾರಲ್ಲ ಮ್ಯಾಟ್, ಅದನ್ನೆಲ್ಲ ಎಳೆದ್ಬಿಡೋದು. ಯಾಕಂದರೆ ಹನುಮಂತಜಿ ಚಿಕ್ಕ ಹುಡುಗ ಆದರೂ ಭಾಳ ಶಕ್ತಿಶಾಲಿ. ಋಷಿಮುನಿಗಳು ಚಾಪೆ ಮೇಲೆ ಅಥವಾ ಮ್ಯಾಟ್ ಮೇಲೆ ಅಥವಾ ಅವ್ರದ್ದೇ ಅದೊಂದು ಇರುತ್ತೆ, ಅದ್ರ ಮೇಲೆ ಕೂತ್ಕೊಂಡು ಧ್ಯಾನ ತಪಾಸ್ ಮಾಡ್ತಿದ್ರೆ ಹನುಮಂತಜಿ ಏನು ಮಾಡ್ತಾರೆ ಗೊತ್ತಾ? ಹೋಗ್ಬಿಟ್ಟು ಅದನ್ನು ಎಳೆದ್ಬಿಟ್ರೆ ಏನಾಗ್ತದೆ ಪಾಪ, ಅವ್ರು ಬಿದ್ದೋಗ್ತಾರೆ. ಕೆಲವ್ರು ಏನೋ ಹುಡುಗ ಬಿಡು, ಹುಡುಗ ಬುದ್ಧಿ, ಚಿಕ್ಕ ಹುಡುಗ, ಏನೂ ಗೊತ್ತಿಲ್ಲ, ತೀಟೆ ಕೆಲಸ ಮಾಡ್ತಾನೆ ಅಂತ ಕ್ಷಮಿಸ್ಬಿಡ್ತಾರೆ. ಹಂಗಂತ ಎಲ್ಲರೂ ಕ್ಷಮಿಸ್ತಾರೇನ್ರಿ? ಕೋಪಿಷ್ಟರು ಇರ್ತಾರೆ, ಋಷಿಮುನಿಗಳು ಇರಲ್ವಾ? ಹಂಗೆ ಒಬ್ಬ ಋಷಿಮುನಿಂದ ಎಳೆದ್ಬಿಡ್ತಾನೆ. ಆ ಋಷಿಮುನಿ ತುಂಬ ಕೋಪಿಷ್ಟ. ಇಮಿಡಿಯೇಟ್ಲಿ ಶಾಪ ಕೊಟ್ಬಿಡ್ತಾನೆ. ಏ ಪಾಪಿ, ಏ ಅಯೋಗ್ಯ, ನಿನಗೆ ಬಲ ಇದೆ ಅಂತ ಎಲ್ಲರಿಗೂ ತೀಟೆ ಮಾಡ್ತೀಯಾ, ತೊಂದರೆ ಮಾಡ್ತೀಯಾ, ನಿನಗೇನು ಬಲ ಇದೆ ಅದನ್ನು ಮರ್ತೋಗ್ಬಿಡು ಇವತ್ತಿಂದ ಅಂತ ಶಾಪ ಕೊಟ್ಬಿಡ್ತಾನೆ. ಮರ್ತೋಗ್ಬಿಡು ಅಂತ. ಅಷ್ಟೊತ್ತಿಗೆ ಈ ವಾಯುದೇವ ಅವರು ಇವರು ದೇವತೆಗಳಿಗೆ ಭಯ ಆಗುತ್ತೆ. ಯಾಕೆಂದರೆ ಹನುಮಾನ್ಜಿ ಹುಟ್ಟಿದ್ದೇ ರಾವಣನ ಮೇಲೆ ಯುದ್ಧ ಮಾಡೋಕ್ಕೆ, ಹಾಗೆ ಕೆಲವೊಂದು ರಾಕ್ಷಸರನ್ನ ಕೊಲ್ಲಲಿಕ್ಕೆ ಹನುಮಾನ್ಜಿ ಹುಟ್ಟಿದ್ದೆ. ಅದೇ ಸಂಕಲ್ಪನೆ. ಶ್ರೀರಾಮಚಂದ್ರ ಪ್ರಭುವಿಗೆ ಈ ಪರಿಸ್ಥಿತಿ ಬರುತ್ತೆ ಅಂತ ಮೊದಲೇ ಆ ದೇವತೆಗಳಿಗೆ ಗೊತ್ತಿತ್ತು. ವಿಧಿ ಆ ತ್ರಿಮೂರ್ತಿಗಳಿಗೆ, ತ್ರಿಮೂರ್ತಿ ಶಕ್ತಿಗಳಿಗೆ ಗೊತ್ತಿತ್ತು. ಅದಕ್ಕೆ ಹನುಮಾನ್ಜಿ ಜೊತೆಗೆ ರಾಮಚಂದ್ರ ಪ್ರಭು ಸೈನ್ಯ ಎಲ್ಲ ಇದೆ. ಅದೇ ರಾಮಚಂದ್ರ ಪ್ರಭು ಜೊತೆಗೆ ಹನುಮಾನ್ಜಿ ಇದ್ದಾರೆ, ಈ ಸೈನ್ಯ ಇದೆ. ಈಗೇನಾಗುತ್ತೆ, ದುಷ್ಟರನ್ನು ಕೊಲ್ಲಲಿಕ್ಕೆ ಒಂದು ಅನುಕೂಲ ಆಗುತ್ತೆ. ಶ್ರೀಮನ್ನಾರಾಯಣ ಶ್ರೀರಾಮಚಂದ್ರ ಪ್ರಭು, ಆದಿಶೇಷನೇ ಲಕ್ಷ್ಮಣ ದೇವ ಅಲ್ವಾ? ಈಗ ಮರ್ತೋಗ್ಬಿಟ್ಟಿದ್ದಾನೆ ಹನುಮಾನ್ಜಿ, ತನ್ನ ಶಕ್ತಿಯನ್ನು ಮರ್ತೋಗಿದ್ದಾನೆ ಶಾಪ ಬಲದಿಂದ. ಏನು ಮಾಡೋದು ಹಾಗಾದರೆ? ಆದರೆ ಅಲ್ಲೆಲ್ಲ ಕೇಳ್ಕೊತಾರೆ ಋಷಿಗೆ, ಏನಾದರೂ ಮಾಡು ದೇವ್ರೆ, ಋಷಿಮುನಿಗಳೇ ನೀವು ತಪಸ್ವಿಗಳು, ಆ ಹುಡುಗ ಗೊತ್ತಿಲ್ಲ ಪಾಪ, ಏನೋ ಎಳೆದ್ಬಿಟ್ಟ, ಏನೋ ಮಾಡಿಬಿಟ್ಟ, ತೀಟೆ, ಹುಡುಗ ಬುದ್ಧಿ, ಆಡೋ ವಯಸ್ಸು ಅಂತಾರೆ, ಆಟವಾಡೋ ವಯಸ್ಸು ಇನ್ನು. ಆವಾಗ ಋಷಿಮುನಿಗೆ ಅದು ಸರಿ ಅನಿಸುತ್ತೆ ಅವರೆಲ್ಲ ಹೇಳೋದು. ಏನೋ ಕರುಣೆ ಬರುತ್ತೆ, ಶಾಂತರಾಗ್ತಾರೆ. ಆವಾಗ ಒಂದು ಸಲಹೆ ಕೊಡ್ತಾರೆ, ಪ್ರತಿಶಾಪ ಅಂದರೆ ಏನಪ್ಪ ಅಂದರೆ, ಈಗ ಶಾಪ ಹಾಕ್ಬಿಟ್ಟಿದ್ದಾರೆ ಎಲ್ಲ ಮರ್ತೋಗ್ಬಿಟ್ಟು ನೀನು ಅಂತ. ಈಗೇನು ಮಾಡೋದು, ಇವರೆಲ್ಲ ಕೇಳ್ಕೊತಾ ಇರ್ತಾರೆ. ಋಷಿಮುನಿಗಳಿಗೂ ಕರೆಕ್ಟು, ಯಾಕಂದರೆ ಹನುಮಾನ್ಜಿ ಇಲ್ಲಾಂದರೆ ದುಷ್ಟರನ್ನ ಸಂಹಾರ ಮಾಡೋಕ್ಕಾಗಲ್ಲ. ಋಷಿಮುನಿಗೂ ಗೊತ್ತಾಯಿತು. ಆವಾಗ ಅವ್ರು ಹೇಳ್ತಾರೆ ಋಷಿಮುನಿಗಳು ಶಾಂತರಾಗಿ, ನೋಡಪ್ಪ ನಾನು ಶಾಪ ಕೊಟ್ಬಿಟ್ಟಿದ್ದೀನಿ, ಅದನ್ನು ವಾಪಸ್ ತಗೊಳಕ್ಕಾಗಲ್ಲ, ಆದರೆ ಪ್ರತಿ ಶಾಪ ಕೊಡ್ತೀನಿ. ಏನಂತಂದರೆ, ಯಾರು ನಿನಗೆ ನೆನಪು ಮಾಡ್ತಾರೆ, ನಿನ್ನ ಶಕ್ತಿಯನ್ನು, ನಿನ್ನಲ್ಲಿರುವ ಶಕ್ತಿಯನ್ನು ನೆನಪು ಮಾಡ್ತಾರೆ, ಎಮೋಷ್ನಲ್ ಆಗಿ ನೀನು ಈಚೆ ಬರಬೇಕು ಆ ಶಕ್ತಿ, ಅದಕ್ಕೆ ಯಾರು ಅದನ್ನು ನೆನಪು ಮಾಡ್ತಾರೆ, ಜ್ಞಾಪಕ ಮಾಡ್ತಾರೆ, ಆಗ ನಿನ್ನ ಶಕ್ತಿ ಈಚೆ ಬರುತ್ತೆ, ಬರಲಿ ಅಂತ ಶಾಪ ಕೊಡ್ತಾನೆ, ಪ್ರತಿ ಶಾಪ. ಆವಾಗ ಇವರೆಲ್ಲರಿಗೂ ಸಮಾಧಾನ ಆಗುತ್ತೆ. ಈಗ ಕಾಲ ಕೂಡಿ ಬಂತು, ಎಷ್ಟೋ ವರ್ಷಗಳ ತರುವಾಯ. ಹನುಮಾನ್ಜಿ ಒಬ್ಬನೇ ಕೂತ್ಕೊಂಡಿರ್ತಾನೆ, ಇವರೆಲ್ಲ ಲಂಕಕ್ಕೆ ಆರಕ್ಕೆ ಏನೇನೋ ಪ್ಲ್ಯಾನ್ ಮಾಡ್ತಿರ್ತಾರೆ. ಆವಾಗ ಜಾಂಬುವಂತ, ಅಂಗದ, ಲಕ್ಷ್ಮಣದೇವ, ಶ್ರೀರಾಮಚಂದ್ರ ಪ್ರಭು ಅಲ್ಲಿ ಫೀಲಿಂಗ್ ಮಾಡ್ತಿರ್ತಾರೆ. ಇನ್ನು ಉಳಿದವರು ಜಾಂಬುವಂತ, ಅಂಗದ, ಸುಗ್ರೀವ ಇವರೆಲ್ಲ ಹನುಮಾನ್ಜಿ ಹತ್ರ ಹೋಗ್ಬಿಟ್ಟು, ಹನುಮಾನ್ಜಿ ನೀನು ಶೂರಾದಿ ಶೂರ, ವೀರಾದಿ ವೀರ, ವಾಯುಪುತ್ರ, ಸೂರ್ಯ ಶಿಷ್ಯ, ಕೇಸರಿರಾಜ್, ಅಂಜನಾದೇವಿ ಪುತ್ರ, ಹಾಗೆ ರುದ್ರಾವತಾರಿ, ಶಿವಶಕ್ತಿ ಅಂಶಾನ್ ಸಂಭೂತ, ನೀನು ಮಹಾಬಲಶಾಲಿ, ಬಜರಂಗಿ ಬಲಿ.
ಈ ರೀತಿ ಒಂದು ಶ್ಲೋಕವನ್ನು ಹಾಡ್ತಾರೆ, ಹನುಮಾನ್ ಚಾಲಿಸ ಶ್ಲೋಕ. ಹಾಡಿದ್ರೆ ಏನಾಗುತ್ತೆ ಗೊತ್ತಾ? ಹನುಮಾನ್ಗೆ ಎಲ್ಲ ನೆನಪು ಬರುತ್ತೆ. ಶಕ್ತಿ, ಮಹಾನ್ ಶಕ್ತಿಯಾಗಿ ಬೆಳಿತಾನೆ, ಮಹಾನ್ ಶಕ್ತಿಯಾಗಿ ಬೆಳಿತಾನೆ. ಅನಂತರ ಆತನಿಗೆ ಗೊತ್ತಾಯಿತು ದಿವ್ಯಜ್ಞಾನಿಗೆ ಇಲ್ಲೇನು ನಡೀತಾ ಇದೆ ಅಂತ, ಏನು ಡಿಸ್ಕಷನ್ ನಡೆದಿದೆ ಅಂತ. ಪಟ್ಟ ಅಂತ ಆರ್ತಾನೆ. ಅಲ್ಲಿ ಹೋಗಿ ಸೀತಾಮಾತೆ ಎಲ್ಲಿದ್ದಾಳೆ ಅಂತೆಲ್ಲ ನೋಡಿಕೊಂಡು ಏನು ಮಾಡ್ತಾನೆ, ಒಂದಷ್ಟು ಲಂಕವನ್ನು ಸುಟ್ಕೊಂಡು ಬರ್ತಾನೆ. ಆಮೇಲೆ ಇರೋರ್ನೆಲ್ಲ ಕರ್ಕೊಂಡು ಹೋಗ್ಬೇಕಲ್ಲ, ಬ್ರಿಡ್ಜ್ ಮಾಡಲಿಕ್ಕೆ ಸಿದ್ಧರಾಗ್ತಾರೆ. ಅವ್ರವ್ರ ಶಕ್ತಿ ಅನುಸಾರ ಒಂದು ಮಂಗ, ಒಂದು ಕೋತಿ, ಒಂದು ಕರಡಿ, ಒಂದು ನಾಯಿ ಎಲ್ಲ ಏನೇನು ಇರ್ತದೆ ಪ್ರಾಣಿಗಳು, ಹುಲಿ, ಸಿಂಹ, ಅವೆಲ್ಲ ಸಹಾಯ ಮಾಡ್ತವೆ ಅವು ಕೈಲಾದ ಮಟ್ಟಿಗೆ. ಹಾಗೆ ಹಳ್ಳಿಲೂ ಕೂಡ ಅದು ಕೂಡ ಅದರ ಬಾಲ ನೆನೆದು ಆ ಬಾಲದಲ್ಲಿ ಮಣ್ಣೆಲ್ಲ ತಂದು ಮರಳು ತಂದು ಆಗ್ತಾ ಇರುತ್ತೆ. ಅದಕ್ಕೆ ಶ್ರೀರಾಮಚಂದ್ರ ಪ್ರಭು ಅದ್ರ ಮೇಲೆ ಹಿಂಗಂತಾನೆ, 3 ಬೆರಳು ಹಿಂಗಂದಾಗ ಅದ್ರ ಮೇಲೆ 3 ಪಟ್ಟೆ ಇರುತ್ತೆ ಶ್ರೀರಾಮಚಂದ್ರ ಪ್ರಭುದು ಅಂತ ಹೇಳ್ತಾರೆ. ಇಂಥ ಸಂದರ್ಭದಲ್ಲಿ ಏನು ಮಾಡ್ತಾನೆ, ದೊಡ್ಡ ದೊಡ್ಡ ಬಂಡೆಗಳೆಲ್ಲ ಎತ್ಕೊಂಡು ಹೋಗ್ತಿರ್ತಾರೆ ಇವರು ಮಂಗಗಳು. ಹನುಮಾನ್ಜನು ಎಂಥದ್ದು ಎತ್ಕೊಂಡು ಹೋಗ್ತಿರ್ತಾನೆ. ಆಗ ಶ್ರೀರಾಮಚಂದ್ರ ಪ್ರಭು ಅಲ್ಲಿ ಬರ್ತಾನೆ, ಲಕ್ಷ್ಮಣ ದೇವರು ಬರ್ತಾರೆ. ಶ್ರೀರಾಮಚಂದ್ರ ಪ್ರಭು ಏನು ಮಾಡ್ತಾನೆ, ಒಂದು ಕಲ್ಲನ್ನು ಎತ್ತಲಿಕ್ಕೆ ಹೋಗ್ತಾನೆ, ಆಗೋದಿಲ್ಲ. ಶ್ರೀರಾಮಚಂದ್ರ ಪ್ರಭುವಿಂದ ಕಲ್ಲನ್ನು ಎತ್ತಲಿಕ್ಕೆ ಹೋಗ್ತಾನೆ, ಆಗೋದಿಲ್ಲ. ಕಲ್ಲನ್ನು ಎತ್ತಲಿಕ್ಕೆ ಹೋಗ್ತಾನೆ, ಆಗೋದಿಲ್ಲ. ಅದು ಚಿಕ್ಕದೇ, ಅದೇನು ದೊಡ್ಡದಲ್ಲ. ಆಗೇನಾಗುತ್ತೆ, ಅದು ಎತ್ತಲಿಕ್ಕೆ ಹೋದರೆ ಆಗೋದಿಲ್ಲ. ಆವಾಗ ಎಲ್ಲರಿಗೂ ಒಂದು ಡೌಟ್ ಬರುತ್ತೆ, ಯಾಕೆ ಶ್ರೀರಾಮಚಂದ್ರ ಪ್ರಭು ಬಗ್ಗೆ ಅದು ಎತ್ತಲಿಕ್ಕೆ ಆಗೋದಿಲ್ಲ ಅಂತ. ಹನುಮಂತ ದೇವರೇ ಅಷ್ಟು ದೊಡ್ಡ ಬೆಟ್ಟಗಳಿರ್ತಾನೆ. ಹನುಮಂತ ನೋಡಿದ್ರೆ ಶ್ರೀರಾಮಚಂದ್ರ ಪ್ರಭು ಭಕ್ತನಾಗಿರೋನೇ, ದಾಸನಾಗಿರೋನೇ, ಶರಣನಾಗಿರೋನೇ ದೊಡ್ಡ ಬೆಟ್ಟನಿರ್ತಾನೆ, ಇಷ್ಟು ಬಂಡೆಗಳಿರ್ತಾನೆ. ಬೆಟ್ಟ ಅಲ್ಲ, ಸಂಜೀವನಿ ಬೆಟ್ಟ ಇನ್ನೂ ಆ ಸೀನ್ ಸ್ಟಾರ್ಟ್ ಆಗಿಲ್ಲ. ಇಲ್ಲಿಂದ ಅಲ್ಲಿಗೆ ದೊಡ್ಡ ಬಂಡೆಗಳಿರ್ತಾನೆ, ಮರಗಳೆಲ್ಲ ಕಿತ್ತಾಕ್ತಾನೆ ಹನುಮಾನ, ಅಷ್ಟು ಶಕ್ತಿ ಇದೆ. ಆದರೆ ಇಲ್ಲಿರೋ ಮಂಗಗಳಿಗೂ ಒಂದಷ್ಟು ಶಕ್ತಿ ಇದೆ. ಆದರೆ ಶ್ರೀರಾಮಚಂದ್ರ ಪ್ರಭುವನ್ನು ಇವರೆಲ್ಲ ಧ್ಯಾನ ಮಾಡೋದು. ಶ್ರೀರಾಮಚಂದ್ರ ರಾಮ್ ಜೈರಾಮ್ ಅಂತ ಇವರೆಲ್ಲ ಭಕ್ತರು, ಇವರಿಗೆ ಅಷ್ಟು ಶಕ್ತಿ ಇದೆ. ಎಂತೆಂಥದ್ದು ಬಂಡೆಗಳಿರ್ತಾರೆ, ಎಂಥದ್ದು ಮರಗಳಿರ್ತಾರೆ. ಆದರೆ ಶ್ರೀರಾಮಚಂದ್ರ ಪ್ರಭು ಒಂದು ಸಣ್ಣ ಕಲ್ಲೆತ್ತಲಿಕ್ಕೆ ಆಗಲಿಲ್ವಲ್ಲ ಅಂತ, ಯಾಕೆ ಅಂತ ಡೌಟ್ ಬರುತ್ತೆ. ಅಲ್ಲೆಲ್ಲ ನೋಡ್ತಾರೆ. ಆವಾಗ ಜಾಂಬು ಅಂತ ಬರ್ತಾನೆ. ಏನು ಡಿಸ್ಕಸ್ ಮಾಡ್ತಿರ್ತಾರೆ ಇವರು, ಶ್ರೀರಾಮಚಂದ್ರ ಪ್ರಭುವಿಂದ ಅದು ಎತ್ತಲಿಕ್ಕಾಗಲಿಲ್ಲ, ಶ್ರೀರಾಮಚಂದ್ರ ಪ್ರಭುವಿಂದ ಅದು ಎತ್ತಲಿಕ್ಕಾಗಲಿಲ್ಲ ಅಂತ. ಅದೇ ಸೀತಾಮಾತೆಯನ್ನು ಮದುವೆ ಮಾಡ್ಕೊಳ್ಳೋವಾಗ ಇದಿತ್ತು, ಏನು ಧನಸ್ಸು, ಅದೆಷ್ಟೋ ವೆಯ್ಟು, ಅದೇ ಮುರಿದೋಗಿತ್ತು. ಅದನ್ನೇ ಎತ್ತಿದ್ದ ಜನಕರಾಜನ ಆಸ್ಥಾನದಲ್ಲಿ. ಆವಾಗ ಸೀತಾದೇವಿನ ಸ್ವಯಂವರ ಮದುವೆ ಮಾಡ್ಕೊಂಡಿದ್ದ. ಇದೆಲ್ಲ ನಿಮಗೆ ಸಪ್ರೇಟ್ ಕಥೆ ಇದೆ, ಆವಾಗ ತಿಳ್ಕೊಳ್ಳಿ, ಸಾಧ್ಯವಾದರೆ ಹೇಳ್ತೀನಿ. ಆದರೆ ಹೀಗೆ ಯಾಕೆ ಅಂತ ನೋಡಿ, ಹೀಗೆ ಯಾಕೆ ಅಂದರೆ ಸೀತಾಮಾತೆ ಇಲ್ಲ, ಅದಕ್ಕೆ ಫೀಲಿಂಗ್ ಆಯಿತು, ಅದಕ್ಕೆ ಒಂದು ಸಣ್ಣ ಕಲ್ಲು ಎತ್ತಲಿಕ್ಕೆ ಆಗ್ತಿಲ್ಲ. ಪ್ರೀತಿ ಅನ್ನೋದು ಕುಸ್ತಿ ಹೋಗಿದೆ, ದುಃಖ ಇದೆ. ಅದೇ ಇವರೆಲ್ಲ ಪ್ರೀತಿ ಪ್ರೇಮದಿಂದ ರಾಮನ ಹೆಸರು ಹೇಳ್ಕೊಂಡು, ಭಯ ಭಕ್ತಿಯಿಂದ ರಾಮನ ಹೆಸರು ಹೇಳ್ಕೊಂಡು, ರಾಮ ಮಂತ್ರ ಜಪ ಮಾಡಿ ಪ್ರೀತಿಯಿಂದ ಭಕ್ತಿಭಾವದಿಂದ ಎತ್ತಿದ್ದಾರೆ ಕಲ್ಲುಗಳು. ಅದಕ್ಕೆ ದೊಡ್ಡ ಬಂಡೆಗಳನ್ನು ಎತ್ತುವಂಥ ಶಕ್ತಿ ಅವ್ರಿಗಿದೆ. ಅದೇ ಶ್ರೀರಾಮಚಂದ್ರ ಪ್ರಭುಗೆ ಏನಾಗಿದೆ, ಹೆಂಡ್ತಿನ ಕಳ್ಕೊಬಿಟ್ಟಿದ್ದೀನಿ ಅನ್ನೋ ಫೀಲಿಂಗ್ ಇದೆ, ಅದಕ್ಕೆ ಎತ್ತಲಿಕ್ಕೆ ಆಗ್ತಿಲ್ಲ. ಒಂದನೇ ಕಾರಣ. ಎರಡನೇ ಕಾರಣ, ಹನುಮಂತ ದೇವರು ಯಾಕೆ ದೊಡ್ಡದು ಎತ್ತಾನೆ ಅಂದರೆ, ಶ್ರೀರಾಮಚಂದ್ರ ಪ್ರಭು ಮಂತ್ರ ಇದೆಯಲ್ಲ, ಆತನ ನಾಮಸ್ಮರಣೆ, ರಾಮ್ ಅನ್ನೋದು, ಆ ಶಕ್ತಿ ಆತನಲ್ಲಿದೆ, ಹನುಮಂತ ದೇವರಲ್ಲಿ. ಇದರ ಅರ್ಥ ಏನಪ್ಪ ಅಂದರೆ, ಯಾರು ಇವಾಗ ನೋಡಿ ರಾಮನೇ, ಆದರೆ ರಾಮನ ಹೆಸರನ್ನು ಯಾರು ಜಪ ಮಾಡೋದು? ರಾಮ ಮಾಡ್ತಾನೇನು? ರಾಮನ ಹೆಸರನ್ನು ರಾಮ ಮಾಡೋದಿಲ್ಲ. ರಾಮನ ಹೆಸರನ್ನು ಮಂತ್ರ ಅಂತ ತಿಳ್ಕೊಳ್ತೀವಿ. ಹೆಸರನ್ನು, ನಾಮವನ್ನು ನಾವು ಮಂತ್ರ ಅನ್ಬೇಕು ಯಾವಾಗ, ಗೊತ್ತಾಯ್ತು? ಅದು ಶಿವ ಆಗಲಿ, ವಿಷ್ಣು ಆಗಲಿ, ಯಾರೇ ಆಗಲಿ, ನಿಮ್ಮದೇ ಆಗಲಿ, ನಿಮ್ಮ ಹೆಸರನ್ನೇ ಮಂತ್ರ ಅನ್ನೋದು, ದೇವರ ಹೆಸರನ್ನೇ ಮಂತ್ರ, ಗುರುಗಳ ಹೆಸರನ್ನೇ ಮಂತ್ರ ಅನ್ನೋದು, ಇನ್ನೇನೂ ಅಲ್ಲ. ಅದು ಬಹು ಅಕ್ಷರ ಇರುತ್ತೆ, ಏಕಾಕ್ಷರ ಇರುತ್ತೆ, ಎಷ್ಟೋ ಇರ್ತದೆ, ಪಂಚಾಕ್ಷರ, ಅಷ್ಟಾಕ್ಷರ, ಈ ರೀತಿ ಬರುತ್ತೆ ಮಂತ್ರಗಳಲ್ಲಿ, ಓಕೆನಾ? ಈಗ ರಾಮನ ಮಂತ್ರವನ್ನು ಯಾರು ಜಪ ಮಾಡ್ತಿದ್ರು? ಮಂಗಗಳು, ಇನ್ನೊಂದು ಮತ್ತೊಂದು, ಹನುಮಾನ್. ಅದಕ್ಕೆ ಅವರಿಗೆ ಯೋಗ ಶಕ್ತಿ ಇದೆ, ಅದಕ್ಕೆ ಅವ್ರು ದೊಡ್ಡ ಬಂಡೆಗಳಿರ್ತಾರೆ. ಅಂದರೆ ಮಂತ್ರಕ್ಕೆ ಶಕ್ತಿ ಇದೆ, ವ್ಯಕ್ತಿಗಲ್ಲ ಅಂತ ಗೊತ್ತಾಯ್ತಿಲ್ಲ. ರಾಮನಿಗೆ ಶಕ್ತಿ ಇಲ್ಲ, ರಾಮನ ಹೆಸರಿಗೆ ಶಕ್ತಿ ಇದೆ. ಅದನ್ನು ಯಾರು ಜಪ ಮಾಡ್ತಾರೆ ಅವ್ರಿಗಿರುತ್ತೆ ಹೊರತು ಜಪ ಮಾಡ್ದವ್ರಿಗಿರಲ್ಲ. ಈಗ ರಾಮನ ಹೆಸರನ್ನು ರಾಮ ಜಪ ಮಾಡೋದಿಲ್ಲ. ರಾಮನ ಹೆಸರನ್ನು ಯಾರು ಮಾಡ್ತಾರೆ? ಅವ್ರ ಭಕ್ತರು.
ಇವಾಗ ಶಕ್ತಿ ಯಾರಿಗಿದೆ? ಅವ್ರ ಭಕ್ತರಿಗಿದೆ, ಈತನಿಗಿಲ್ಲ. ಅದು ಅಲ್ಲಿ ಅರ್ಥೈಸ್ತಾರೆ ಗುರುಗಳು. ಹಿಂಗೆ ಕಣಯ್ಯ, ವ್ಯಕ್ತಿ ಶರೀರಕ್ಕೆ ಅಲ್ಲ. ನಾನು ಆಗಲೇ ಹೇಳಿದೆ, ಸರ್ಪ ನೋಡ್ಬಿಟ್ಟು ಇವರು ಅದಕ್ಕೆ ಕಣ್ಣು ಕಾಣಲ್ಲ, ಕಿವಿ ಕೇಳಲ್ಲ, ಮಣಿ ಇಲ್ಲ ಅಂತ ಇವರೆಲ್ಲ ಪುಡಿಂಗಗಳು ಹೇಳ್ತಾರೆ. ಅದು ಅಪರಾಧ. ಅದರ ನಾಮಕ್ಕೆ ಶಕ್ತಿ ಇರುತ್ತೆ. ನಾಗ ದೈವ ನಾಮಕ್ಕೆ, ಮಂತ್ರಕ್ಕೆ. ಹಾಗೆ ಹನುಮಾನ್ ಶರೀರಕ್ಕಲ್ಲ, ಹನುಮಾನಲ್ಲಿರ್ತಕ್ಕಂಥ ಶಕ್ತಿ ನಾಮಕ್ಕೆ. ಜೈ ಬಜರಂಗಿ ಬಲಿ ಅಂತೀವಿ ನಾವು, ಆ ನಾಮಕ್ಕೆ ಶಕ್ತಿ ಇರುತ್ತೆ. ಹಾಗೆ ಜೈ ಶ್ರೀರಾಮ್ ಅಂತೀವಿ, ಆ ನಾಮಕ್ಕೆ ಶಕ್ತಿ. ಇದನ್ನು ಮಂತ್ರಕ್ಕೆ ಅಷ್ಟು ಶಕ್ತಿ ಇರುತ್ತೆ. ಅದಕ್ಕೆ ಹಿಂದಿನ ಭಾಗದಲ್ಲಿ ವಾಲ್ಮೀಕಿ ಮಹರ್ಷಿಗಳು ಶ್ರೀರಾಮಚಂದ್ರ ಪ್ರಭು ನಾಮವನ್ನು ಜಪ ಮಾಡಿ ರಾಮಾಯಣ ಬರೆದ್ರು. ಇಲ್ಲಿ ಹನುಮಾನ್ಜಿ ಶಕ್ತಿಯನ್ನು ಪಡೆದ, ಒಳ್ಳೆ ಸೂಪರ್ ಮ್ಯಾನ್ ಶಕ್ತಿಮನ್ ಅಂತ ಎಲ್ಲರ ಹತ್ರ ಅನ್ಸ್ಕೊಂಡ. ಗೊತ್ತಾಯ್ತಲ್ಲ? ಅದಕ್ಕೆ ನಾವು ಯಾವಾಗಲೂ ಗುರುಗಳು ಎಂಥವರೇ ಆಗಲಿ ಅವ್ರ ಬಗ್ಗೆ ಮಾತಾಡಬಾರ್ದು. ಹಾಗೆ ದೇವರು ಎಂಥವರಾಗಲಿ ಅವ್ರ ಬಗ್ಗೆ ಮಾತಾಡಬಾರ್ದು. ನಾವು ಅವರ ನಾಮವನ್ನು ಇಟ್ಕೋಬೇಕು, ಮಂತ್ರವನ್ನು. ಈಗ ಅರ್ಥ ಆಯ್ತಾ? ಆ ಮಂತ್ರವನ್ನು ಯಾವ ರೀತಿ ಜಪ ಮಾಡಬೇಕು, ಹೇಗೆ ಜಪ ಮಾಡಬೇಕು ಅಂತ ನಾನು ಸಾಕಷ್ಟು ವೀಡಿಯೋಗಳು ಹಾಕಿದ್ದೀನಿ. ಈ ರೀತಿ ಏಕಾಕ್ಷರ ರಾಮ್ ಮಂತ್ರ ಸಿದ್ಧಿಯನ್ನು ಹೇಗೆ ಪಡ್ಕೋಬೋದು ಅಂತ ಆಲ್ರೆಡಿ ಒಂದು ವೀಡಿಯೋ ಹಾಕಿದ್ದೀನಿ ಹಿಂದಿನ ಭಾಗದಲ್ಲಿ. ನೋಡಿಲ್ಲ ಅಂದರೆ ನೋಡಿ, ವಾಲ್ಮೀಕಿ ಮಹರ್ಷಿಗಳದ್ದು. ಈಗ 2ನೇ ಭಾಗ ಆಯಿತು ಹನುಮಾನ್ಜಿದು. ಇಲ್ಲಿ ಮುಗಿಸ್ತಾ ಇದ್ದೀನಿ, ಟೈಮ್ ಆಯಿತು. ನೀವು ಕೂಡ ಸೂಪರ್ ಮಾನ್ ಶಕ್ತಿಮಾನ್ ಆಗಲಿಕ್ಕೆ ಪ್ರಯತ್ನ ಪಡಿ. ಯಾರ್ಯಾರೋ ಹಿಂದೂ ಧರ್ಮ ತುಳಿಲಿಕ್ಕೆ ಯಾರ್ಯಾರೋ ಏನೇನೋ ಮಾಡ್ತಾರೆ ಬಿಡಿ, ಅವ್ರು ಮಾಡ್ತಾನೆ ಇರ್ತಾರೆ. ಕುತಂತ್ರಿಗಳು, ಅವ್ರ ಬಗ್ಗೆ ನಮಗೆ ಬೇಡ. ನಾವು ಥರ ಕೇಳಿಸ್ಕೊಳ್ಳೋದು ಬೇಡ. ನಾವು ಉದ್ಧಾರ ಆಗೋದು ಅದು ನಮ್ಮ ಡ್ಯೂಟಿ, ನಮ್ಮ ಕೆಲಸ. ನಾವು ಉದ್ಧಾರ ಆಗಬೇಕು ಮೊದಲು, ಆಮೇಲೆ ಅಕ್ಕಪಕ್ಕದವ್ರನ್ನ ಉದ್ಧಾರ ಮಾಡಬೇಕು, ಈ ದೇಶನ ಉದ್ಧಾರ ಮಾಡಬೇಕು. ನಮ್ಮ ಧರ್ಮ ನಮ್ಮ ಸಂಸ್ಕೃತಿನ ಉಳಿಸ್ಬೇಕು, ನಮ್ಮ ಕರ್ತವ್ಯ. ಯಾವಾಗ ನಾವು ಧರ್ಮನ ಉಳಿಸ್ತೀವಿ, ಆ ಧರ್ಮ ನಮ್ಮನ್ನು ಕಾಪಾಡುತ್ತೆ. ಯಾವುದೋ ಒಂದು ಪುಣ್ಯ ಲೋಕಕ್ಕೆ ನಮ್ಮನ್ನು ಅಂತ್ಯಕಾಲದಲ್ಲಿ ತಗೊಂಡು ಹೋಗುತ್ತೆ. ಅವಾಗ ನಮ್ಗೆ ತೃಪ್ತಿ ಇರುತ್ತೆ, ನಾವೊಂದು ಒಳ್ಳೆ ಕೆಲಸ ಮಾಡಿದ್ವಿ, ಧರ್ಮ ಸೇವೆ ಮಾಡಿದ್ದೀವಿ ಅಂತ ಅಲ್ವಾ? ಓಕೆ ಅವರೇ, ಇಲ್ಲಿ ಬ್ರಹ್ಮಜ್ಞಾನ ಇರುತ್ತೆ, ಎಷ್ಟೋ ರಹಸ್ಯಗಳಿರುತ್ತೆ. ಅದೆಲ್ಲ ಆನ್ಲೈನ್ ಕ್ಲಾಸಲ್ಲಿ ನಾವು ಪಾಠ ಮಾಡ್ತೀವಿ. ಇಲ್ಲಿ ಹೆಚ್ಚಾಗಿ ಹೇಳೋಕ್ಕಾಗಲ್ಲ, ಆದರೂ ಸ್ವಲ್ಪ ಹೇಳಿದ್ದೀನಿ. ಇನ್ನೂ ಸಾಕಷ್ಟು ಇರುತ್ತೆ. ಇಷ್ಟೇ ಅಲ್ಲ, ಮಂತ್ರಗಳಲ್ಲಿ ಸೀಕ್ರೆಟ್ಗಳು, ರಹಸ್ಯಗಳು ಇರ್ತದೆ. ಅವೆಲ್ಲ ದುಷ್ಟರ ಪಾಲು ಆಗಬಾರ್ದಂತ ಯೂಟ್ಯೂಬಲ್ಲಿ ಹೇಳಲ್ಲ ಅಷ್ಟೇ. ನಿಮಗೆ ಕಲಿಯೋಕೆ ಆಸಕ್ತಿ ಇದ್ದರೆ ಆನ್ಲೈನ್ ಕ್ಲಾಸ್ ಸೇರ್ಕೊಂಡು ಕಲೀರಿ, ಕಲಿಸ್ಕೊಡ್ತೀವಿ. ನಂಬರ್ ತಗೊಳ್ಳಿ, ಓಕೆನಾ? ಓಕೆ ಅವರೇ, ಹನುಮಾನ್ಜಿ, ಹಾಗೆ ಸೀತಾಮಾತೆ, ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಶ್ರುತಕೀರ್ತಿ ಊರ್ಮಿಳಾ ದೇವಿ ಅವರ ಕುಟುಂಬ, ಕೌಸಲ್ಯ ಸುಮಿತ್ರೆ, ಅನಂತರ ದಶರಥ್ ಮಹಾರಾಜ, ಜನಕ ಮಹಾರಾಜ, ಅವರೆಲ್ಲ ಕುಟುಂಬ ಏನಿದೆ ಎಲ್ಲರ ಒಂದು ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ನಾನು ಭಾವಿಸ್ತೀನಿ. ಆ ತ್ರಿಮೂರ್ತಿಗಳ ಶಕ್ತಿ ಹಾಗೆ ಆದಿಪರಾಶಕ್ತಿ ಎಲ್ಲರ ಆಶೀರ್ವಾದ ಇರಲಿ ಅಂತ ಬಯಸ್ತೀನಿ. ಎಲ್ಲರೂ ಒಳ್ಳೆಯದಾಗಲಿ. ಹನುಮಾನ್ಜಿ ನಿಮ್ಮನ್ನು ಸದಾ ಕಾಪಾಡಲಿ, ನಿಮ್ಮೆಲ್ಲರೂ ಒಳ್ಳೇದು ಮಾಡಲಿ. ಆ ಮಹಾಶಕ್ತಿ ರಾಮಮಂತ್ರ ಅಂತ ನಾನು ಬಯಸ್ತೀನಿ. ಓಕೆನಾ? ಒಳ್ಳೆಯದಾಗಲಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹಾಕೊಳ್ಳಿ. ಓಕೆನಾ? ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.